ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರವೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಧ್ಯಾನ ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್. ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆದರೆ, ಬುಧವಾರ ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಈ ಒಂದು ಮಳೆಯ ಪ್ರಭಾವದಿಂದ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ. ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು ಎಲ್ರಿಗೂ ಏನು ನಮಗೂ ಕೂಡ ಆಗಿದೆ. ಅದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಯಾರೆಲ್ಲ ಧನ್ವಂತರಿ ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಿರೋ ತಮ್ಮೆಲ್ಲರಿಗೂ ಕೂಡ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಅದರ ಜೊತೆಗೆ ಆರೋಗ್ಯ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಇದರಲ್ಲಿ ನಮ್ಮ ಸ್ವಾರ್ಥ ಬೇಡ. ಲೋಕ ಕಲ್ಯಾಣಾರ್ಥವಾಗಿ ರಾಜ್ಯದಲ್ಲಿ ಇವತ್ತಿನ ದಿವಸ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಮಸ್ಯೆಗಳೇನೇ ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗ್ಲಪ್ಪ ಭಗವಂತ. ನನಗೊಬ್ಬನಿಗೆ ಮಾತ್ರ ಅಲ್ಲ, ನನ್ನ ಅಕ್ಕಪಕ್ಕ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ದೂರ ಆಗಲಿ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಮಹಾವಿಷ್ಣುವಿನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಧನ್ವಂತರಿ ಮಹಾವಿಷ್ಣುವೇ ನಮಃ. ಧನ್ವಂತರಿ ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನೇನು ಆಗೋ ಈಗೋ ಅಂದರೆ ಎಲ್ಲ ಸಮ್ಮರ್ ಹಾಲಿಡೇಸು ಮುಗಿತಾ ಬರ್ತಾ ಇದೆ. ಮಕ್ಕಳೆಲ್ಲರೂ ಕೂಡ ಈಗಾಗಲೇ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಎಲ್ಲರೂ ಕೂಡ ನಿಮ್ಮ ಆ ಒಂದು ಟ್ರಿಪ್ ಗಿಪ್ ಎಲ್ಲವನ್ನು ಮುಗಿಸ್ಕೊಂಡು ಈಗ ಮತ್ತೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಸಮಯ ಇದೀಗ ಎದುರಾಗ್ತಕ್ಕಂಥದ್ದಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸಣ್ಣ ಮಕ್ಕಳನ್ನು ಕೂಡ ಆ ಒಂದು LKG UKG ಪ್ರೀ ನರ್ಸರಿಗೆ ಸೇರಿಸ್ತಕ್ಕಂಥದ್ದಾಗಲಿ, ಅವರ ವಿದ್ಯಾಭ್ಯಾಸ ಪ್ರಾರಂಭವಾಗ್ತಕ್ಕಂಥದ್ದಾಗಲಿ ಪ್ರತಿಯೊಂದು ಕೂಡ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮ ಕಾಲದಲ್ಲಿ ಏನಪ್ಪ ಅಂದರೆ UKG LKG ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿ ಪ್ರಾರಂಭವಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಇವಾಗ ಪ್ರೀ ನರ್ಸರಿ ಪ್ರೀ ಸ್ಕೂಲ್ ಅಂತ ಹೇಳಿ ಕೂಡ ಪ್ರಾರಂಭವಾಗಿದೆ. ಸಣ್ಣ ಮಕ್ಕಳಿಗೂ ಕೂಡ ಆ ಒಂದು 2 ವರ್ಷದ ಮೇಲೆ ಇರ್ತಕ್ಕಂಥ ಮಕ್ಕಳಿಗೆ ಈ ವಯಸ್ಸಿನಿಂದನೇ ಅವರ ಆ ಒಂದು ಜವಾಬ್ದಾರಿ, ಪ್ರತಿನಿತ್ಯ ಅವರು ಮಾಡ್ತಕ್ಕಂಥ ಕೆಲಸ, ಅವರ ದಿನನಿತ್ಯದ ದಿನಚರಿ ಪ್ರತಿಯೊಂದರ ಬಗ್ಗೆನೂ ಕೂಡ ಅರಿವನ್ನು ಮೂಡಿಸ್ತಾ ಪ್ರಾರಂಭದ ಹಂತದಲ್ಲೇ ಆ ಒಂದು ಇಂದ ಹಿಡಿದು ABCD ಇಂದ ಹಿಡಿದು ಎಲ್ಲವನ್ನು ಈಗಲಿಂದನೇ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಲಿ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಹಳಷ್ಟು ಜ್ಞಾನವನ್ನು ಉಳ್ಳಂಥವರು ಇವತ್ತಿನ ದಿವಸ ಶಾಲಾ ಕಾಲೇಜುಗಳಲ್ಲೂ ಅಷ್ಟೇ ಎಲ್ಲೋ ಒಂದಷ್ಟು ಕಡೆ ಮಾತ್ರ ಒಂದಷ್ಟು ಬೇರೆ ರೀತಿ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಹೊರತಾಗಿ ಇವತ್ತಿನ ದಿವಸ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಾಕಷ್ಟು ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಟೆಕ್ನಾಲಜಿನೂ ಕೂಡ ಇದೆ. ಆದರೆ ಈ ಒಂದು ಟೆಕ್ನಾಲಜಿನಲ್ಲಿ ನಾವೆಲ್ಲರೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಏನಪ್ಪ ಅಂದರೆ, ಆ ಒಂದು ಇಂದಿನ ದಿನಚರಿಗಳು ಹೇಗಿತ್ತೋ ಅದನ್ನು ನಾವು ಸ್ವಲ್ಪ ಅಳವಡಿಸ್ಕೊಳ್ತಾ ಬರ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಫೋನು, ಮೊಬೈಲು, ಟ್ಯಾಬ್ ಎಲ್ಲವನ್ನೂ ಕೂಡ ಸ್ವಲ್ಪ ದೂರ ಇಟ್ಟು ನಾವು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕು. ಯಾಕಂದರೆ ಕಣ್ಣುಗಳು ಕೂಡ, ನೇತ್ರವೂ ಕೂಡ ಅಷ್ಟೇ ಮುಖ್ಯ ಅಲ್ವಾ. ಅದಕ್ಕೋಸ್ಕರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ವಿಚಾರಗಳು ತಿಳಿಸ್ತಾ ಹೋದರೆ ಸಾಕಷ್ಟು ಇದ್ದಾವೆ. ಅದರ ಜೊತೆ ಗುರುಗಳನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಅದೇ ರೀತಿ ಮೊದಲನೇದಾಗಿ ಗುರುಗಳನ್ನು ಸ್ವಾಗತಿಸೋಣ, ಅವರಿಂದಲೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ಈಗ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವ್ರನ್ನ
ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಯಾವ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ಓಂ ನವದುರ್ಗಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ವಾರಾಕ್ಯೇ ನಮಃ, ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಓಂ ಲಲಿತಾಯ ನಮಃ, ಬಾಲಾ ತ್ರಿಪುರಸುಂದರಿಯೇ ನಮಃ, ಓಂ ನಿತ್ಯಕ್ಲಿನ್ನಾಯ ನಮಃ, ನಿರುಪಮಾಯ ನಮಃ, ನಿರ್ವಾಣಗುಣಶಾಯಿನಿ ನಮಃ, ಓಂ ರಾಜ್ಞೇ ನಮಃ, ರಮ್ಯಾಯ ನಮಃ, ರಾಜೀವಲೋಚನ್ಯೇ ನಮಃ, ಓಂ ರಂಜನ್ಯೇ ನಮಃ, ಓಂ ರಮಣಿಂಪರಾಯ ನಮಃ, ಓಂ ಶ್ರೀಪತೇ ನಮಃ, ಓಂ ಪದ್ಮಾನನಯೇ ನಮಃ, ಓಂ ಪದ್ಮಾಕ್ಷೇ ನಮಃ, ಓಂ ಪದ್ಮಸುಂದರ್ಯೇ ನಮಃ, ಓಂ ನಿತ್ಯರೂಪಾಯ ನಮಃ, ಓಂ ಸರ್ವಮಂಗಳೇ ನಮಃ, ಓಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಲಲಿತಾಯ ನಮಃ, ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರೇಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಚಾರ, ಯಾವುದೇ ವಿಚಾರಗಳನ್ನು ತೆಗೆದುಕೊಳ್ಬೇಕಾದರೂ ಅದರ ಪೂರ್ವಭಾವಿಯಾಗಿ ಏನಾದರೂ ಒಂದಿಷ್ಟು ಪೀಠಿಕೆ ಬಿದ್ದರೆ ಆ ಪೀಠಿಕೆಯಲ್ಲಿ ಈ ವಿಚಾರವನ್ನು ಕೂಡಿಸಿ ಅದನ್ನು ಮೆರೆಸ್ತಕ್ಕಂಥದ್ದು ವಿಶೇಷತೆ ಇರುತ್ತೆ. ಹಾಗೆ ಇವತ್ತು ನನ್ನ ಮನದಾಳದಲ್ಲಿರ್ತಕ್ಕಂಥ ಮಾತು ವಿಚಾರ ಬೇರೆ ಇತ್ತು. ಆದರೆ ಶ್ರೀನಿವಾಸ್ ಶರ್ಮಾ ಪ್ರಾರಂಭದಲ್ಲೇ ಒಂದು ವಿಚಾರವನ್ನು ಮನ್ನೇನು ಮಾಡಿಬಿಟ್ಟಿದ್ದಾರೆ. ಮಕ್ಕಳು ಹಿಂದೆ ಎಲ್ಲ ಏನಪ್ಪ ಅಂದರೆ 1ನೇ ಕ್ಲಾಸಿಂದಲೇ ಪ್ರಾರಂಭ ಇದ್ದದ್ದು. ಹಿಂದೆ 1ನೇ ಕ್ಲಾಸಿಂದ ಪ್ರಾರಂಭ ಆಯಿತು. ಆಗ ಇರ್ತಕ್ಕಂಥ ಪುಸ್ತಕಗಳ ಹೊರೆ ಕಡಿಮೆ ಇತ್ತು. ಒಂದು ಸ್ಲೇಟು ಬಳಪ ಇತ್ತು, ಮಗ್ಗಿ ಪುಸ್ತಕ ಇತ್ತು. ಅದರಲ್ಲಿ ಅದಾದ ನಂತರ ರಾಮ ಬರಹ ಅಂತ ಇತ್ತು, ಮತ್ತೆ ಅದು ಕಾಪಿ ರೈಟಿಂಗ್ ಅಂತ ಬರ್ತಿತ್ತು. ಅದನ್ನ ಬುಕ್ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಅಂತ ಒಂದು ಒಳ್ಳೆ ಬುಕ್ಸ್ ಇತ್ತು. ಆ ಕಾಪಿ ರೈಟಿಂಗ್ ಅಂತೂ ನಾನಷ್ಟು ಬಹಳ ಅಯ್ಯೋ ನಿಮ್ಮಲ್ಲಿ ನಿಮ್ ಜೊತೆ ಪೆಟ್ಟು ತಿಂದಿರೋದು ಅಷ್ಟೇ. ನನಗಿನ್ನ ಅಮ್ಮ ಕೊಡುವಂತಹ ತೊಡೆ ಪಾಯಸ ಇದೆಯಲ್ಲ, ತೊಡೆ ಪಾಯಸ, ಅದು ನಾನು ನಮ್ಮ ಅಮ್ಮನ ಹತ್ರ ತಗೊಂಡಿದ್ದೇನೆ. ಇನ್ನೆಲ್ಲೂ ಮುಟ್ತಿರ್ಲಿಲ್ಲ. ಮಕ್ಕಳಿಗೆ ಹೊಡಿಬೇಕಾದ್ರೂ ಒಂದೊಂದು ಸ್ಥಳಗಳಿದೆ. ಕೆಲವರು ತಪ್ಪು ಮಾಡ್ತೀರಿ ತಾಯಂದರು. ಮಕ್ಕಳಿಗೆ ಸಾಧ್ಯವಾದಷ್ಟು ಮಕ್ಕಳಿಗೆ ಹೊಡಿಬೇಕಾದ್ರೆ ತಾಯಿಗೆ ಇರ್ತಕ್ಕಂಥ ಕೋಪ ಆವೇಶ ಏನಾಗುತ್ತೆ ತಡ್ಕೊಳಕ್ಕಾಗೋದಿಲ್ಲ. ಸಾಮಾನ್ಯ ಕೈ ಎತ್ತೋದಿಲ್ಲ ಮಕ್ಕಳ ಮೇಲೆ. ಕೆಲವೊಮ್ಮೆ ಏನಾಗುತ್ತೆ, ಅವ್ರು ಮಾಡುವ ಚೇಷ್ಟೆ ತಡ್ಕೊಳಕ್ಕಾಗದಿದ್ದಾಗ ಕೈ ಎತ್ತುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ನೀವು ಮಾಡುವಂತಹ ಆ ಸಣ್ಣ ತಪ್ಪು ನಾಳೆ ಜೀವನದಾದ್ಯಂತ ನೀವೇ ಕೊರಗಬೇಕಾಗತ್ತೆ. ಕೋಪಕ್ಕೆ ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ವೃದ್ಧಿಪಡಿಸ್ಕೊಂಡ್ರೆ ಅದರಿಂದ ಅನಾಹುತಗಳಿಗೆ ದಾರಿಯಾಗುತ್ತೆ. ಯಾವತ್ತೂ ಕಪಾಳಕ್ಕೆ ಹೊಡಿಬಾರ್ದು, ಕೆನ್ನೆಗೆ ಕಪಾಳಕ್ಕೆ ಹೊಡಿಬೇಡಿ. ತಲೆ ಹಿಂದ್ಗಡೆ ಬ್ರೈನು ಸಂಪೂರ್ಣ ಆಪ್ರೇಟ್ ಆಗ್ತಕ್ಕಂಥದ್ದು. ಇಡೀ ದೇಹದ ಚಲನವಲನಗಳು, ಬೇಕು ಬೇಡ, ಒಳ್ಳೆಯದು ಕೆಟ್ಟದ್ದು, ಸಿಹಿ ಕಹಿ ಎಲ್ಲವೂ ಗೊತ್ತಾಗೋದು ಬ್ರೈನ್ ಹಿಂದೆಯಿಂದ ಆಕ್ಟಿವ್ ಆಗ್ತಾ ಇರುತ್ತೆ. ಕೆಲವರು ಏನು ಮಾಡ್ತೀರಿ, ಹಿಂದೆ ತಲೆ ಹೊಡಿತೀರಿ. ಮಹಾಪರಾಧ ಅದು. ಹೇಳಬೇಕಾದ್ರೆ ಅಪ್ಪಿತಪ್ಪಿ ವ್ಯಕ್ತಿ ಹಿಂದೆ ಬಿದ್ದಿದ್ದಾನೆ ಅಂದರೆ ಅವನು ದೊಡ್ಡ ಹೊಡೆತ ತಿಂದಂಗೆ. ಈ ಮುಂಭಾಗದ ಹಣೆ ಅಷ್ಟು ತೊಂದರೆ ಅಲ್ಲ, ಹಿಂಭಾಗ ಬೀಳಬಾರ್ದು. ಅದಕ್ಕೆ ಒಂದು ವೈದ್ಯರು ಹೇಳ್ತಿರ್ತಾರೆ, ಸಾಮಾನ್ಯಕ್ಕೆ ಮನೋರೋಗ ತಜ್ಞರು ಹೇಳ್ತಾರೆ, ನಿಮಗೆ ಮೊದಲು ತಲೆನೋವು ಎಲ್ಲಿ ಪ್ರಾರಂಭ ಆಗ್ತಾ ಇದೆ, ಯಾವ ಭಾಗದಲ್ಲಿ ತಲೆನೋವಿದೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅಂದರೆ ಈ ತಲೆಯ ಹಿಂಭಾಗ ಅಲ್ಲಿ ನೋವು ಬರ್ತಿದೆ ಅಂದರೆ ಹಿಂದೆಲೇ ಅದಕ್ಕೆ ಟೆಸ್ಟ್ಗಳು ಬರದೇ ಬರೀತಾರೆ. ನಾವು ಮನೆಯಲ್ಲಿ ಮಕ್ಕಳಿಗೆ ಈ ಜಾಗಕ್ಕೂ ಹೊಡಿತಿರ್ತೀವಿ, ಕಪಾಳಕ್ಕೂ ಹೊಡಿತಿರ್ತೀವಿ. ಕಪಾಳಕ್ಕೆ ಹೊಡೆದಾಗ ಕಿವಿಯೊಳಗಿರ್ತಕ್ಕಂಥ ಚಿಕ್ಕದಾದಂಥ ತಮಟೆ ಕೇಳಿಸುವಂತಹದ್ದು, ಆ ಕೇಳುವಂತಹ ಆ ತಮಟೆ ಏನಾದರೂ ಹೊಡೆದ್ರೆ ಅದು ಓಪನ್ ಆದರೆ, ಅದು ಅಥವಾ ಬ್ರೇಕ್ ಆದರೆ ಜೀವನದಾದ್ಯಂತ ನೀವು ಮನೇಲಿರ್ತಕ್ಕಂಥ ಪೋಷಕರು ನೀವು ಕಣ್ಣೀರು ಹಾಕಬೇಕಾಗತ್ತೆ. ಮಕ್ಕಳಿಗೆ ಹೊಡೀರಿ, ನಾನು ಬೇಡ ಅಂತ ಹೇಳಲ್ಲ. ಮಕ್ಕಳನ್ನು ಆ ಕ್ರಮಶಿಕ್ಷಣ ಹೊಡೆದು ಬಡಿದ್ರೇ ಅವೊಂದು ವಿಗ್ರಹ ಆಗೋದು. 1000 ಹುಳಿಪೆಟ್ಟು ತಿಂದರೆ ಒಂದು ವಿಗ್ರಹ ಅಂತ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ.
ಮಕ್ಕಳನ್ನು ಹೋದ ದಾರಿಗೆ ಬಿಟ್ಟರೆ ಅವು ನಮ್ಮ ಕೈಗೆ ಸಿಕ್ಕೋದಿಲ್ಲ. ಒಂದು ಗಿಡವನ್ನು ನಾವು ನೆಡಬೇಕಾದ್ರೆ ನೆಟ್ಟು ಅದಕ್ಕೊಂದು ಕಡ್ಡಿಯನ್ನು ಕಟ್ತೀವಿ. ಕಾರಣ ಏನಪ್ಪ ಅಂದರೆ ನೆಟ್ಟಿಗೆ ಹೋಗಲಿ ಅಂತ. ಇಲ್ಲ ಅಂದರೆ ಅದು ಹೇಗೆ ಬೇಕೋ ಅದಿಷ್ಟದ ಪ್ರಕಾರ ಹೊರಟೋಗುತ್ತೆ. ಹಾಗಾಗಬಾರ್ದು. ಹಾಗೆ ವಿಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಇವತ್ತಿನ ಜನ್ರೇಷನ್ ಏನಾಗಿಬಿಟ್ಟಿದೆ, ಮಕ್ಕಳನ್ನು 2 ವರ್ಷ 2.5 ವರ್ಷಕ್ಕೆ ಶಾಲೆಗೆ ಸೇರಿಸೋ ಪ್ರಕ್ರಿಯೆ ಬಂದುಬಿಟ್ಟಿದೆ. ಇದಕ್ಕೆ ಕಡಿವಾಣ ಹಾಕೋರೇ ಇಲ್ಲ. ಅವ್ರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರ್ತಾರೆ, ಇವರು ಶಾಲೆ ಓಪನ್ ಮಾಡಿರ್ತಾರೆ, ಮಧ್ಯದಲ್ಲಿ ಮಕ್ಕಳನ್ನ ತಂದು ಅಲ್ಲಿ ಕಟ್ಟ ಹಾಕ್ತೀರಿ. ಅವರ ಮಕ್ಕಳ ಒಂದು ಸ್ವತಂತ್ರತೆ, ಅವರ ನೆಮ್ಮದಿ, ಅವರ ಸುಖ ಸಂತೋಷ, ಅವ್ರಿಗೆ ಬೇಕಾಗಿರುವಂಥ ಆ ಸೌಂದರ್ಯವಾದಂಥ ಒಂದು ಒಳ್ಳೆಯ ಬದುಕು, ತಂದೆ ತಾಯಿ ಜೊತೆ ಇರುವಂತಹ ಸುಂದರವಾದ ಕ್ಷಣಗಳನ್ನು ಕಿತ್ಕೊಳ್ತಾ ಇದ್ದೀರಿ ಬಲವಂತವಾಗಿ. ಕೂತ್ಕೊಳ್ಳಿ, ವಿಚಾರ ಸಾಕಷ್ಟಿದೆ, ಮಾತಾಡೋಣ. ಗುರುಗಳೇ, ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ವಿಚಾರವಾಗಿ ತಿಳಿಸ್ತಾ ಇದ್ರಿ. ಆದರೆ ನೀವು ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ರಿ ಗುರುಗಳೇ, ಮಕ್ಕಳನ್ನು ಹೊಡೆದು ಬಡ್ದು ಬುದ್ಧಿಯನ್ನು ಕಲಿಸ್ಬೇಕೆಂಬತಕ್ಕಂಥದ್ದಾಗಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಈ ಒಂದು ಹೊಡಿತಕ್ಕಂಥದ್ದಾಗಲಿ ಬಡಿತಕ್ಕಂಥದ್ದಾಗಲಿ ಅದನ್ನು ಮಾಡೋದ್ರಿಂದ ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಲಿ ಅದನ್ನು ಅವ್ರು ಬೇರೆ ರೀತಿಯೇ ಸ್ವಾಗತಿಸ್ತಾರೆ ಗುರುಗಳು. ಅದರಿಂದ ಒಂದು ಪೋಷಕರ ಮೇಲೆ ಜಿದ್ದು ಬೆಳೆಸ್ಕೊಳ್ತಕ್ಕಂಥದ್ದಾಗಲಿ ಅಂತಹ ಅದೆಲ್ಲ ನಿನ್ನ ವಯಸ್ಸಿನ ಮಕ್ಕಳಿಗೆ. ಬಾಲ್ಯದಲ್ಲಿ ಮಕ್ಕಳನ್ನ ಸರಿತಿದ್ದಿಲ್ಲ ಅಂದ್ರೆ, ನಿನಗೂ ಸಹಿತ ಕಿವಿ ಹಿಂಡ್ಲಿಲ್ಲ ಅಂದ್ರೆ ಇವತ್ತು ಇಲ್ಲಿ ಕೂತ್ಕೋತಾ ಇದ್ದ. ಯೋಚನೆ ಮಾಡ್ಬೇಕು ನಾವು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಅವನು ಹಿಂದೆ ಬಿದ್ದಂತ ಹುಳಿಪೆಟ್ಟು ಮತ್ತೆ ಮಾಡಿರ್ತಕ್ಕಂಥ ರಿಪೇರಿ ವಿಗ್ರಹಕ್ಕೆ ಅಲಂಕಾರ ಇದೆಯಲ್ಲ, ಅದು ನನಗೆ ಗೊತ್ತು. ಬೇಕದು ಅಂದರೆ ಇವತ್ತು ನಿನಗದು ನೋವಿರಬಹುದು. ಮಕ್ಕಳಿಗೆ ಪ್ರಾರಂಭದಲ್ಲಿ ಬಾಲ್ಯದಲ್ಲಿ ತಂದೆ ತಾಯಿ ಕೊಡುವಂಥ ಶಿಕ್ಷೆ ಆ ಕ್ಷಣಕ್ಕೆ ಅದು ನೋವು ಅನಿಸುತ್ತೆ, ಕಣ್ಣೀರು ಬರುತ್ತೆ. ಮಕ್ಕಳು ಹೊಡಿಬೇಕಾದ್ರೆ ತಂದೆ ತಾಯಿ ಸಂತೋಷದಿಂದ ಹೊಡೆಯೋದಿಲ್ಲ. ಪ್ರತಿ ಕ್ಷಣ ಅವರು ಬಿದ್ದು ಒಂದೇಟಾದರೆ ತಿರುಗಿ 16 ಏಟನ್ನ ಅವ್ರ ಮನಸ್ಸಲ್ಲಿ ನೋವು ಪಟ್ಟಿರ್ತಾರೆ. ಅವನಿಗೆ ದೇಹಕ್ಕೆ ನೋವಾಗಿರುತ್ತೆ, ಇವರು ಮನಸ್ಸಿಗೆ ನೋವಾಗಿರುತ್ತೆ. ಇದನ್ನು ಒಪ್ಕೊಳ್ಳೋಂಥ ವಿಚಾರ. ಅದಿಲ್ಲ ಅಂದರೆ ಮಕ್ಕಳ ಕ್ರಮಶಿಕ್ಷಣ ಆಗೋದೇ ಇಲ್ಲ. ಹಾಗಂತ ಡೈಲಿ ಹೊಡಿರಿ ಅಂತ ನಾನು ಹೇಳ್ತಾ ಇರೋದಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಆಮೇಲೆ ಇದ್ರ ಮೇಲೆ ಇನ್ನೊಂದು ತರಹ ಬೇರೆ ಚಿಂತನೆ ಮಾಡಬಾರ್ದು. ಯಾವುದೇ ಆದರೂ ಆ ಕ್ಷಣಕ್ಕೆ ಎದುರಾಗುವಂಥ ಸಮಸ್ಯೆಗೆ ಪರಿಹಾರ ಹುಡುಕೊಳ್ಬೇಕು. ಮಕ್ಕಳು ಓದ್ತಾ ಇಲ್ಲ, ಅವ್ರನ್ನ ಓದುವಂಥ ರೀತಿ ಮಾಡಬೇಕು. ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಅವ್ರನ್ನ ಸರಿತಿದ್ದಲಿಕ್ಕೆ ನಿಮ್ಮ ಚಿಂತನೆ ಇರಬೇಕು. ಪೂರ್ಣ ಕೈ ಮೀರ್ತಾ ಇದೆ, ಆಗ್ತಾ ಇಲ್ಲ, ನನಗೆ ಸಾಧ್ಯವೇ ಇಲ್ಲ, ಅವ್ರನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂದಾಗ ಸ್ವಲ್ಪ ಕಣ್ಣಂಚಿನಲ್ಲಿ ಬೆದರಿಸಬೇಕು. ಅವ್ರನ್ನ ಕೈ ಮಾಡ್ತಕ್ಕಂಥದ್ದಲ್ಲ. ಯಾವುದೇ ಮಕ್ಕಳಿಗೆ ಭಯ ಇಡಬೇಕು. ಹೇಗೆ? ನಿಮ್ಮ ಕಣ್ಗಳಿಂದ ಭಯ ಇರಬೇಕು. ನಿಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ, ಒಮ್ಮೆ ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ನೋಡಿ, ಈ ಕಣ್ಣು ನಯನ ಮನೋಹರವಾಗಿರ್ತಕ್ಕಂಥ ಕಣ್ಣು ಸುಂದರವಾದ ಪ್ರಪಂಚವನ್ನು ನೋಡುತ್ತೆ. ಇನ್ನೊಬ್ಬರ ನೋವಿಗೆ ಸ್ಪಂದಿಸುತ್ತೆ. ಇನ್ನೊಬ್ಬರ ಸಮಸ್ಯೆಗಳಿಗೆ ಆ ಸಮಸ್ಯೆ ಏನು ಎಂಬತಕ್ಕಂಥದ್ದು ಕಣ್ಣಲ್ಲಿ ಉತ್ತರ ಕೊಡುತ್ತೆ. ಅದಕ್ಕೆ ಹೇಳುವಂಥದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಶಿರಡಿ ಗ್ರಾಮದಲ್ಲಿ ಅವರು ಕೂತಂಥ ವಿಗ್ರಹ, ಆ ಶೈಲಿ, ಆ ವಿಗ್ರಹದಲ್ಲಿ ಒಂದು ಶಕ್ತಿ ಇದೆ. ಯಾರೊಬ್ಬ ಭಕ್ತರು ಅಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿದ್ದಾರೆ. ಭಗವಂತ ನನಗೆ ಪ್ರಮೋಷನ್ ಕೊಡು, ನನ್ನ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಮುಂಬಡ್ತಿ ಕೊಡು, ನನಗೆ ಮದುವೆ ಇಲ್ಲ ಮದುವೆ ಮಾಡಿಸು, ನನ್ನ ಜೀವನ ಸುಂದರವಾಗಿರಬೇಕಾದ್ರೆ ಅದಕ್ಕೆ ನಿನ್ನ ಆಶೀರ್ವಾದ ಕೊಡು, ನನಗೆ ಸಂತಾನ ಇಲ್ಲ ಸಂತಾನ ಕೊಡು. 1-2 ಬಾಬಾರವರ ಮುಂದೆ 1000 ಜನ ನಿಂತುಕೊಂಡ್ರೆ 1000 ವಿಭಿನ್ನವಾದಂತಹ ಕೋರಿಕೆಗಳನ್ನು ಈಡೇರಿಸಬೇಕು ಭಗವಂತ. 1000 ವಿಭಿನ್ನ ಕೋರಿಕೆಗಳನ್ನು ಇಡುವಂಥ ಕಾಲಕ್ಕೂ ಸಹಿತ ತನ್ನ ಕಣ್ಗಳಲ್ಲೇ ಉತ್ತರವನ್ನು ಕೊಟ್ಟು ಎಲ್ಲರೂ ಸಮಾಧಾನ ಪಡಿಸ್ತಾನಲ್ಲ, ಅಂದರೆ ಈ ಕಣ್ಣಿಗಿಂತ ಶಕ್ತಿ ಇದೆಪ್ಪ. ಇಷ್ಟೇ ಆಕೆ. ಈ ಕಣ್ಣು ಅಂದಾಗ ಸ್ವಲ್ಪ ಬದಲಾವಣಾ ಕಾಲ ಅಂತ ತಿಳ್ಕೊಂಡು ಒಂದು ವಿಚಾರ ಮುಟ್ಟಿಸ್ತೀನಿ ನಿಮಗೆ. ನೀವು ಮಾರ್ಗ ಮಧ್ಯೆ ಎಲ್ಲೋ ಒಂದು ಕಡೆ ಹೊರಡ್ತಿದ್ದೀರಿ. ಒಂದು ಸುಂದರವಾದಂತಹ ಚೆನ್ನಾಗಿರ್ತಕ್ಕಂಥ ತೋಟ. ಆ ತೋಟದಲ್ಲಿ ನೋಡಿದ್ರೆ ಅದರ ಆನಂದವೇ ಬೇರೆ. ನೋಟಕ್ಕೆ ಆನಂದ, ಎಲ್ಲರೂ ಮನಸ್ಸೋಲ್ಬೇಕು. ಆ ತೋಟದಲ್ಲಿ ಒಂದು ಸುಂದರವಾದಂತಹ ಮಾವಿನ ಹಣ್ಣು ಗಿಡದಲ್ಲೇ ಹಣ್ಣಾಗಿಬಿಟ್ಟಿದೆ. ಗಿಡದಲ್ಲೇ ಹಣ್ಣಾಗಿದೆ ಮಾವಿನ ಹಣ್ಣು. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮಾವಿನಕಾಯಿ ನೋಡಿದ್ರೆ ಎಂಥವ್ರಿಗೂ ಬಾಯಲ್ಲಿ ನೀರು ಇರುತ್ತೆ. ಬೆಳಗ್ಗೆ ನಾನು ಹೇಳುವಾಗ ಕಾರ್ಯಕ್ರಮದ ವೀಕ್ಷಕರು ಮಾವಿನಕಾಯಿ ಹೆಸರು ಕೇಳಿದ್ರೆ ಸಾಕು, ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ನಿಮ್ಮ ಬಾಯಲ್ಲಿ ನೀರು ಇರುತ್ತೆ. ಹೀಗಿರಬೇಕಾದ್ರೆ ಗಿಡದಲ್ಲೇ ಮಾಗಿರ್ತಕ್ಕಂಥ ಮಾವಿನ ಹಣ್ಣು ಒಳ್ಳೆ ಕಲರ್ ಬಂದಿದೆ. ನಮ್ಮಲ್ಲಿ ಹಣ್ಣು ಒಳಗಡೆ ಹೇಗಿರುತ್ತೆ ಅನ್ನೋದಕ್ಕಿಂತ ಆ ಹಣ್ಣು ಮೇಲ್ಭಾಗ ಕಲರ್ ಹೇಗಿದೆ ಅಂತಕ್ಕಂಥದ್ದು, ಕಲ್ಲರ್ಗೆ ನಾವೆಲ್ಲರೂ ಮನಸ್ಸೋಲ್ತೀವಿ. ಅದಕ್ಕೆ ಮೊದಲಿಂದಲೂ ಆ ಕಲ್ಲರ್ ನೋಡಿದ್ದು ಯಾವುದು? ಈ ಕಣ್ಗಳು. ಹಣ್ಣು ನೋಡಿದ್ದು ಯಾವುದು? ಈ ಕಣ್ಗಳು. ಈ ಕಣ್ಣಿಗೆ ಹಣ್ಣು ನೋಡಿತು, ಹಣ್ಣು ಬೇಕು ಅನ್ನಿಸ್ತು. ಆದರೆ ಆ ಸುತ್ತಮುತ್ತ ನೋಡಿದ್ವಿ, ಯಾರೂ ಇಲ್ಲ. ತೋಟಕ್ಕೆ ಒಂದು ಬೇಲಿ ಇದೆ.
ತೋಟಕ್ಕೆ ಒಂದು ಬೇಲಿ ಇದೆ, ಬೇಲಿಯ ಒಳಗಡೆ ಒಂದು ಮರ ಇದೆ, ಮರದಲ್ಲಿ ಒಂದು ಸುಂದರವಾದ ಮಾವಿನ ಹಣ್ಣಿದೆ. ಆದರೆ ಏನು ಮಾಡಬೇಕು? ಆಸೆ ತಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೇಲಿಯನ್ನು ಹಾರಿ ಗಿಡದ ಹತ್ರ ಹೋಗಿ ಹಣ್ಣು ಕೀಳುವ ಕಾಲ ಆ ತೋಟದ ಮಾಲೀಕ ಒಂದು ದೆಬ್ಬೆ ತಗೊಂಬಂದು ರಪ್ ಅಂತ ಒಂದು ಬಿಟ್ಟ. ಹಣ್ಣಿನ್ನು ಕಿತ್ತಿಲ್ಲ, ಹಣ್ಣು ಕೀಳಲಿಕ್ಕೆ ನನ್ನ ಪ್ರಯತ್ನ ಮಾಡುವ ಕಾಲ ಆ ತೋಟದ ಮಾಲೀಕ ಒಂದು ದೆಬ್ಬೆಯನ್ನು ತಗೊಂಬಂದು ರಪ್ ಅಂತ ಕೊಡ್ತಾನೆ. ಅದು ಬೆನ್ನಿಗೆ ಬಿತ್ತೇಟು. ನೋಡಿದ್ದು ಕಣ್ಗಳು, ಹೊಡೆತ ತಿಂದಿದ್ದು ಬೆನ್ನು. ಆ ಬೆನ್ನು ಸಡನ್ನಾಗಿ ತಲೆಗೆ ಮೇಲೆ ಇಂಡಿಕೇಟ್ ಮಾಡ್ತು, ನೀನು ನೋಡಿ ಬೇಕು ಅಂದಿದ್ದು ನೋಡಿ ನಾನು ಒದೆ ತಿನ್ನಲ್ಲ ಅಂತ. ಬೆನ್ನು ನೋವಾಯಿತು. ಅಲ್ಲಿಂದ ಕಂಬಿ ಕೇಳಬೇಕು, ಇವನ ಕೈ ತಪ್ಪಿಸ್ಕೋಬೇಕು. ಒಂದು ಹೈಟ್ ಸಾಕು, ಇನ್ನೊಂದು ಹೈಟ್ ಬಿದ್ದುಬಿಡುತ್ತೋ ಏನೋ ಬೈಕ್ ಏನು ಮಾಡಿದ್ವಿ, ಬೇಲಿ ಹಾರಲಿಕ್ಕೆ ಹೊರಟ್ವಿ. ಕಾಲುಗಳು ಆ ಬೇಲಿ ಹಾರುವಾಗ ಮುಳ್ಳು ತಂತಿ ಕಾಲಿಗೆ ಮತ್ತು ಮೊಣಕಾಲಿಗೆ, ಕಾಲು ಚಿಪ್ಪಿಗೆ, ಅಂದರೆ ಪಾದಗಳಿಗೆ ಸರಿಯಾದ ಹೊಡೆತ ಬಿತ್ತು. ನೋಡಿದ್ದು ಕಣ್ಣು, ಹೊಡೆತ ತಿಂದಿದ್ದು ಬೆನ್ನು, ಓಡೋದಕ್ಕೆ ಶುರು ಮಾಡಿದ್ದು ಕಾಲು, ಇದೆಲ್ಲ ಆಯಿತು. ಆದರೆ ಒಳಗಡೆ ಆಸೆ ಇತ್ತಲ್ಲ, ಹೇಗಾದರೂ ಮಾವಿನ ಹಣ್ಣು ತಿನ್ನಬೇಕು ಅನ್ನೋದು. ಈ ಆಸೆ ಎಲ್ಲಿವರೆಗೂ? ಆ ತೋಟದ ಮಾಲೀಕ ಬರುವವರೆಗೂ. ತೋಟದ ಮಾಲೀಕ ಬಂದ ತಕ್ಷಣ ಕಾಲಿಗೆ ಬುದ್ಧಿ ಕೊಟ್ವಿ ನಾವು, ಓಡಬೇಕು, ನಮಗೆ ಬೇಡ, ನಮಗೆ ಮಾವಿನ ಹಣ್ಣು. ಆದರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಬೆನ್ನು ಹೊಡೆತ ಬಿತ್ತು, ಅನುಭವಿಸಿದ್ವಿ. ಅದಾದ ಮೇಲೆ ಬೇಲಿ ದಾಟಿ ಹೊರಗಡೆ ನಿಂತು ಮತ್ತೊಮ್ಮೆ ಆ ಹಣ್ಣನ್ನು ನೋಡಿದ್ವಿ. ಆಗ ತೋಟದ ಮಾಲೀಕ ಆಡಬಾರ್ದು ಮಾತಾಡ್ತಾನೆ, ಅನ್ನಿಸ್ಕೊಳ್ಬೇಕು. ಅಂದರೆ ಈ ಕಣ್ಣು ಯಾವುದನ್ನು ಅಪೇಕ್ಷೆ ಪಡುತ್ತೆ, ಅಪೇಕ್ಷೆ ಪಟ್ಟಿದ್ದನ್ನೆಲ್ಲವೂ ನಾವು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಸಾಧ್ಯವಿಲ್ಲ. ಈ ಕಣ್ಣಿಗೆ ಒಂದು ಬ್ರೇಕ್ ಇರುತ್ತೆ, ಅದಕ್ಕೊಂದು ಹತೋಟಿ ಇದೆ. ಬೇಕು ಬೇಡಗಳೆಂಬತಕ್ಕಂತಹದ್ದನ್ನು ಚಿಂತನೆ ಮಾಡಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರೀತಿಯ ವೈದ್ಯರು ಭುಜಂಗ ಶೆಟ್ಟಿಯವರು ಇವತ್ತಿನ ದಿವಸ ನಮ್ಮ ಜೊತೆ ಇಲ್ಲ. ಆದರೆ ಅದೊಂದು ನಾಳೆ ಬೆಳಿಗ್ಗೆ ಗುರುವಾರ ಈಗಾಗಲೇ ಬಂದಿರುವಂತಹ ಕಾಗದಗಳು 123 ಕಾಗದ ಬಂದಿದೆ. ಆ ಒಂದು ಸಕ್ಕರೆ ಕಾಯಿಲೆ ನಿಯಂತ್ರಣದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇರತಕ್ಕಂಥ ಮಾಹಿತಿ ವಿಚಾರ. ಬಂದ ಪ್ರತಿ ಕಾಗದದಲ್ಲಿ ಇರ್ತಕ್ಕಂಥದ್ದು ಒಂದೇ ಉತ್ತರ, ಬ್ರೈನ್ ಸ್ಟ್ರೋಕ್ ಬಗ್ಗೆ ನಮಗಾಗಿ ನೀವು ಈ ವಿಚಾರವನ್ನು ತೆಗೆದಿದ್ದೀರಿ, ಇದ್ರ ಬಗ್ಗೆ ವೈದ್ಯರ ಹತ್ರ ಕೇಳಬೇಕು. ಒಂದು ಕಾಕತಾಳಿ ಎಂಬಂತೆ 133 ಕಾಗದಗಳಲ್ಲಿ 133 ಕಾಗದಗಳಲ್ಲೂ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ, ಬ್ರೈನ್ ಸ್ಟ್ರೋಕ್ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರಿ. ನೀವು ಎತ್ತಂತಹ ಆ ಧ್ವನಿ ನಮ್ಮ ಹೃದಯ ಮುಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರದಿಂದಲೋ, ವ್ಯವಹಾರಗಳಿಂದಲೋ, ಟೆನ್ಷನ್ನಿಂದಲೋ, ಕುಟುಂಬದ ಸಮಸ್ಯೆಗಳಿಂದಲೋ ಸಮಸ್ಯೆಗಳನ್ನು ಹೊತ್ತು ಬ್ರೈನ್ ಸ್ಟ್ರೋಕ್ ಆಯಿತು ಅಂದರೆ, ರಕ್ತ ಎಪ್ಪುಗಟ್ಟಿ ಮನುಷ್ಯ ಮೂಲೆಗೆ ಬಿದ್ದ ಅಂದರೆ, ಅವನು ರಾಜ್ಯವನ್ನೇ ಆಡಿರ್ತಕ್ಕಂತಹ ಒಂದು ಪ್ರಮುಖ ಸ್ಥಾನದಲ್ಲಿದ್ದರು. ಒಮ್ಮೆ ಸ್ಟ್ರೋಕ್ ಆದರೆ, ಸ್ಟ್ರೋಕ್ ಆದ 15ರಿಂದ 20 ದಿವಸ ಮಾತ್ರ ಅವನಿಗೆ ಆ ರಾಜ ಮರ್ಯಾದೆ. ಯಾಕೆಂದರೆ ಆ 15ರಿಂದ 20 ದಿವಸನೇ ತಾನೇ ಸಂಬಂಧ, ಬಂದವರು, ಬೇಕಾದವರು, ಬೇಡವಾದವರು ಎಲ್ಲರೂ ಬಂದು ಅವನು ನೋಡೋದು. ಎಲ್ಲರೂ ನೋಡ್ಕೊಂಡು ಆದಮೇಲೆ ಇನ್ನು ಆತನ ಕರ್ತವ್ಯ ಆ ಕುಟುಂಬಕ್ಕೆ ಸೇರುತ್ತೆ. ಆತನ ಕುಟುಂಬದವರು ಮಲಗಿರ್ತಕ್ಕಂತಹ ವ್ಯಕ್ತಿಯ ಆ ಮಲಮೂತ್ರ ವಿಸರ್ಜನೆಗಳೂ ಅವನಿಗೆ ಗೊತ್ತಾಗೋದಿಲ್ಲ. ಸ್ಟ್ರೋಕ್ ಹೊಡೆದ್ರೆ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುತ್ತೆ, ದೇಹ ಮಾತ್ರ ಒಳಗೆ ಜೀವ ಇರುತ್ತೆ, ದೇಹ ಬಿಸಿ ಇರುತ್ತೆ, ಆದರೆ ವ್ಯಕ್ತಿ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ಆ ನೋವಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ಅವರಿಂದ ಅಂತ ನಮ್ಮ ಚಿಂತನೆ ಮತ್ತು ಎಲ್ಲರ ಅಭಿಪ್ರಾಯ ಇತ್ತು. ಡಾಕ್ಟರ್ ಭುಜಂಗ ಶೆಟ್ಟಿಯವರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡದಿರಾನೆ ಅವರ ಪಯಣವನ್ನು ಬೆಳೆಸಿಬಿಟ್ರು. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ. ನೋಡಿ, ಮನುಷ್ಯ ಎಲ್ಲವನ್ನೂ ಕಂಡುಹಿಡಿದ, ಎಲ್ಲವನ್ನೂ ಸಾಧನೆ ಮಾಡಬಲ್ಲ. ಬೇಕು ಬೇಡಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಅಥವಾ ಓಡುವಂತಹ ವ್ಯಕ್ತಿಯನ್ನು ಕಾಲು ಹೊಡೆದು ನಾನು ಮುಂದೆ ಹೋಗಬೇಕು ಅಂತ ನಾನು ಮುಂದೆನೂ ಬಂದಾಯಿತು. ಇದೊಂದರಿಂದ ತಪ್ಪಿಸ್ಕೊಳ್ಳಿ ನೋಡೋಣ. ಆತ ಕರೆದಾಗ ಕೈ ಕಟ್ಟಲೇಬೇಕು, ಮೌನವಾಗಿ ಕೂತ್ಕೊಳ್ಳೇಬೇಕು. ನನಗೇನು ಗೊತ್ತಿಲ್ಲ, ಈ ಪ್ರಪಂಚ ನಂದಲ್ಲ ಅಂತ ಯಾತ್ರೆ ಹೊರಡಲೇಬೇಕು. ಅದನ್ನೇ ಭುಜಂಗ ಶೆಟ್ಟರು ಮಾಡಿಬಿಟ್ರು. ನಿಮ್ಮ ಪ್ರಶ್ನೆ, ನಿಮ್ಮ ಕಾಗದಗಳಿಗೆ ಮತ್ತೋರ್ವ ವೈದ್ಯರನ್ನು ನಾನು ಕರೆತರ್ತೇನೆ. ಆದರೆ ಭುಜಂಗ ಶೆಟ್ಟರೇ ಸರಿಸಾಟಿ ಬಿಟ್ಟರೆ, ಅವರ ಸಾನ್ನಿಧ್ಯಕ್ಕೆ, ಅವರ ಆತ್ಮಕ್ಕೆ, ಅವರ ಪ್ರೀತಿ ವಿಶ್ವಾಸಕ್ಕೆ, ಅವರ ಕಣ್ಗಳಲ್ಲಿ ತೋರಿಸಿದಂಥ ಆ ಮಾತೃ ಹೃದಯದ ಮಮತೆಗೆ ಯಾರೂ ಸರಿಸಾಟಿಯಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ನಾಳೆ ಗುರುವಾರ ಬಂದರೆ ಆ ಆಸ್ಥಾನ, ಆ ಸೀಟ್ ನೋಡಿದಾಗ ನನ್ನ ಮನಸ್ಸು ಬಹಳ ನೋವಾಗುತ್ತೆ. ಹೌದು, ಯಾಕೆಂದ್ರೆ ಕರೆದ ಒಂದೇ ಮಾತುಗಳಲ್ಲೇ ಸಾಕಷ್ಟು ಬಾಂಧವ್ಯವನ್ನ ಇಲ್ಲಿ ಒಂದೇ ಮಾತು ಕರೆದಿದ್ದನ್ನು, ನೀವು ಬರಬೇಕು ನನ್ನ ಕಾರ್ಯಕ್ರಮಕ್ಕೆ.
ನಾನು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಹಿಂದೂ ಮುಂದೆ ಆಲೋಚನೆ ಮಾಡಿದಿರ ನಿಮಗೊಂದು ಟೇಬಲ್ ಹಾಕ್ತೀವಿ, ಚೇರ್ ಹಾಕ್ತೀವಿ ಅಂದರು ಸಹಿತ ಅವರು ಒಪ್ಪಲಿಲ್ಲ. ನಾನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ತೇನೆ ಅಂದರು. ಅಂತಹ ಮೇರು ಪರ್ವತದಂತಹ ಮನಸ್ಸಿರ್ತಕ್ಕಂತಹ ಡಾಕ್ಟರ್ ಭುಜಂಗ ಶೆಟ್ಟರು ಇವತ್ತು ನಮ್ಮೊಂದಿಗಿಲ್ಲ. ಇನ್ನೂ ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಒಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ವಿಚಾರಗಳನ್ನು, ಮತ್ತೊಂದು ಸಣ್ಣ ಕಥೆಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಗಳೇ. ಅದನ್ನು ತಿಳಿಸ್ಬೇಕಾದ್ರೆ ಕೊನೆಗೆ ಅಟ್ಲೀಸ್ಟ್ ಅವರಿಗೆ ಆ ಮಾವಿನಕಾಯಿ ಸಿಗ್ತಾ ಗುರುಗಳೇ? ಮಾವಿನಕಾಯಿ ಸಿಕ್ತೋ ಬಿಡ್ತಾರೆ, ಅದು ಕತೆ ಅಲ್ಲ, ನೈಜ ಘಟನೆ ಅದು. ಹಾ ಗುರುಗಳೇ. ಬಹುಶಃ ನಿನ್ನ ಜೀವನದಲ್ಲೇ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿದ್ರೆ ಈ ಹೊಡೆತ ನಿಂಗೂ ಬಿದ್ದಿರ್ಬೋದು. ಅಯ್ಯೋ, ಬಿದ್ದಿದೆ ಗುರುಗಳೇ. ಅದಕ್ಕೆ ನಮ್ಮ ತಾಯಿಯವರ ಊರಲ್ಲಿ ಬಿದ್ದಿದೆ ಅದು. ಹಾಗೆ ಆಗೋದು. ಹಳ್ಳಿಗಳ ಕಡೆ ಓಡಾಡ್ತಕ್ಕಂಥವ್ರಿಗೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಅದರ ಅನುಭವ ಆಗಿರುತ್ತೆ. ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲಾಗಬೇಕು? ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಮಾವಿನಕಾಯಿ ಕೀಳೋದಲ್ಲಿ, ಮಾವಿನಕಾಯಿ ನೋಡೋದಲ್ಲಿ, ನೋಡ್ಬೇಕಾದ್ರೆ ಅಂಗಡಿಯಲ್ಲೇ ನೋಡ್ಬೇಕು, ಅಲ್ಲಿಂದ ನೀವು ಕದಿಲಿಕ್ಕಾಗಲ್ಲ, ದುಡ್ಡು ಕೊಟ್ಟೆ ತೊಗೋಬೇಕು. ಆದರೆ ಹಳ್ಳಿಗಳ ಕಡೆ ಹಾಗಲ್ಲ, ಬೇಲಿ ಹಾಕಿದ್ರು ಬೇಲಿ ಹಾರಿ ಆ ಹಣ್ಣನ್ನು ಕಿತ್ಕೊಂಡು ಬರೋಂಥದ್ದಿರುತ್ತೆ. ಇರಲಿ, ನೀನು ಕೇಳಿದ್ದಕ್ಕೋಸ್ಕರ ಅದರ ಪೂರ್ವ ಚರಿತ್ರೆ ಹೇಳ್ತೇನೆ. ಹೊಡೆತ ಬೆನ್ನು ತಿಂತು, ಕಾಲು ಆ ಬೇಲಿ ಹಾರಬೇಕಾದ್ರೆ ಕಾಲು ತೋರಿಸ್ಕೊಂಡು ಅಲ್ಲೂ ನೋವಾಯಿತು. ಆ ನೋವು ತಡಿಲಿಕ್ಕಾಗ್ದಿರ ಆಸೆ ಪಟ್ಟಂಥ ಕಣ್ಗಳು, ಆಸೆ ಪಡುವಾಗ ಕಣ್ಗಳು ಆನಂದವಾಗಿತ್ತು. ಈ ಬೆನ್ನಿಗೆ ಹೊಡೆತ ತಪ್ಪಿಸ್ಕೊಂಡು ಓಡಿ ಬರ್ಬೇಕಾದ್ರೆ, ಹಬ್ಬ ಪ್ರಾಣನ ಉಳಿಸ್ಕೊಂಡು ಬರಬೇಕಾದ್ರೆ ಆ ಸಿಗುವಂಥ ಒಂದು ಮನಸ್ಸಿನ ನೋವಿತ್ತಲ್ಲ, ಅದಾದ ಮೇಲೆ ಬಂದದ್ದು ಕಣ್ಗಳಲ್ಲಿ ನೀರು ಮಾತ್ರ. ಆಸೆ ಪಟ್ಟ ಕಣ್ಗಳಲ್ಲಿ ನೀರು ಸುರಿಯೋಕ್ಕೆ ಪ್ರಾರಂಭ ಆಯಿತು. ನೋಡಿ, ಈ ಕಣ್ಣು ಹೊಡೆತ ತಿನ್ನಲಿಲ್ಲ, ಆದರೆ ಆನಂದ ಪಡ್ತು. ಆ ಹಣ್ಣಿನ ಸ್ವಾದ ಹೇಗಿರ್ಬೋದು, ಆ ಹಣ್ಣನ್ನು ತಿಂದರೆ ಎಷ್ಟು ಆನಂದವಾಗಿರುತ್ತೆ, ಎಷ್ಟು ರುಚಿಕರವಾಗಿರ್ತಕ್ಕಂಥದ್ದನ್ನು ಚಿಂತನೆ ಮಾಡುವಂಥದ್ದು ಆಯಿತು ಬ್ರೈನಲ್ಲಿ. ಆದರೆ ಕಣ್ಗಳಲ್ಲಿ ಕೊನೆಗೆ ನೀರು ಬರೋಕ್ಕೆ ಶುರುವಾಯಿತು. ಆ ನೋವು ತಡಿಲಿಕ್ಕೆ ಆಗದಿರ, ಅಂದರೆ ಕಾಲಕ್ಕೆ ಪೆಟ್ಟಾಗಿತ್ತು. ಅದಾದಮೇಲಾದರೂ ಆ ಮಾಲೀಕ ಹಣ್ಣನ್ನು ಕಿತ್ತು ಕೊಟ್ಟುಬಿಟ್ಟಿದ್ರೆ ಬಹುಶಃ ಕಣ್ಣೀರು ಹೋಗಿ ತಿರುಗಿ ಆನಂದ ಬಾಷ್ಪ ಬರ್ತಿತ್ತೋ ಅಥವಾ ಆನಂದವಾಗ್ತಿತ್ತೋ ಏನೋ. ಆದರೆ ಆ ಮಾಲೀಕ ಆ ಹಣ್ಣನ್ನು ಬೆಳೆಸೋಕೆ ಅಷ್ಟೇ ಕಷ್ಟ ಒಂದು ಇತ್ತಲ್ಲ. ದುಡ್ಡು ಕೊಟ್ಟಿದ್ರೆ ಕೊಡ್ಬೋದಾಗಿತ್ತು, ದುಡ್ಡು ಕೊಡಿದ್ರೆ ನಾವು ಕದಿಯೋಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಎಡವಟ್ಟಾಯಿತು. ಅದಕ್ಕಿಂತ ಮುಖ್ಯವಾಗಿ ಈ ಕಣ್ಗಳ ಬಗ್ಗೆ ನಾನು ಮಾತಾಡ್ತಿದ್ದಲ್ಲ, ಈ ಕಣ್ಣಿನ ಪರಿಸ್ಥಿತಿ ಹಾಗಾಯಿತು. ಅದಕ್ಕೆ ಇದು ಒಂದು ಭಾಗ. ಆದರೆ ಇನ್ನು ಮಕ್ಕಳ ಬಗ್ಗೆ ನಾನು ಹೇಳ್ತಾ ಬಂದೆ. ಇತ್ತೀಚಿನ ದಿನಗಳಲ್ಲಿ 2 ವರ್ಷ ತುಂಬ್ತಿದ್ದಾಗೆ ಶಾಲೆಗಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಶಾಲೆಗಳ ಮೌಲ್ಯ ಹೇಗಿದೆ ಅಂದರೆ ಹೇಳ್ತೀರ್ದು ಗಗನಕ್ಕೆ ಹೊರಟೋಗ್ಬಿಟ್ಟಿದೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಇದು ತುಂಬ ಜಾಸ್ತಿ ಆಗೋಗಿದೆ. ಇನ್ನೂ ಒಂದು ಕಡೆ ಇದೆಯಂತೆ ಶಾಲೆ, ನಾನು ಹೇಗೆ ಕೇಳಿದ್ದಷ್ಟೇ, ನನಗೇನದು ಗೊತ್ತಿಲ್ಲ, ಅದರ ಅನುಭವ ಅಲ್ಲ, ಆದರೂ ತಿಳಿಸ್ತಾ ಇದ್ದೀನಿ ವಿಚಾರ. ಇದು ಸತ್ಯ, ಇದು ನಡೀತಾ ಇರೋದೆ. ತಾಯಿಯ ಗರ್ಭದಲ್ಲಿ ಮಗು ಇದೆ ಅಂತ ಗೊತ್ತಾದ ತಕ್ಷಣ ತಂದೆ ತಾಯಿ ಪ್ರತಿ ದಿವಸ ಅವರು ಸುಖ ಸಂತೋಷವಾಗಿ ಅವರ ದಾಂಪತ್ಯ ಜೀವನವನ್ನು ಕಳಿಬೇಕು ಎಂಬತಕ್ಕಂಥದ್ದನ್ನು ಚಿಂತನೆ ಬಿಟ್ಟು, ನಾಳೆ ಮಕ್ಕಳ ಅಭ್ಯಾಸ ಕ್ರಮ ಹೇಗೆ, ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸಬೇಕು, ಆ ಮಗು ಯಾವುದು ಅನ್ನೋದು ಗೊತ್ತಿಲ್ಲ, ಹೆಣ್ಣ ಗಂಡ ಗೊತ್ತಿಲ್ಲ, ಹೆಣ್ಣೋ ಗಂಡೋ ಗೊತ್ತಿಲ್ಲ. ಆದರೆ ಮಗುನ ಶಾಲೆಗೆ ಹೆಂಗೆ ಸೇರಿಸ್ಬೇಕು, ಅದರ ಲಾಲನೆ ಪಾಲನೆ ಏನು ಮಾಡಬೇಕು, ಆ ಮಗುಗೆ ನಾನೊಂದು ಮನೆ ಮಾಡಬೇಕಲ್ವಾ ಅಂತ ತಂದೆ ಹೇಳಿದ್ರೆ, ಆ ಮನೆ ಮಾಡಿದ್ರೆ ಚಿಕ್ಕ ಮನೆ ಆಗಿರ್ಬೋದು, ದೊಡ್ಡ ಮನೆ ಆಗಿರಬೇಕು. ಎಂಥ ಹುಚ್ಚು ತಂದೆ ತಾಯಿ. ಮಕ್ಕಳಿಗೆ ಬೇಕು, ಇನ್ನು ತಾಯಿ ಗರ್ಭದಿಂದ ಹೊರಬಂದು ಆ ಮಗು, ಆ ಶಿಶು ಯಾವುದು ಅಂತ ಗೊತ್ತಾಗಬೇಕು, ಆಗ ನಿಮ್ಮ ಚಿಂತನೆ ಇರಬೇಕು. ಆದರೆ ನಮ್ಮ ಚಿಂತನೆ ಹೇಗಿದೆ ಅಂದರೆ, ಗರ್ಭಕ್ಕೆ ಬಿದ್ದ ತಕ್ಷಣ ಮುಗೀತು. ಯಾಕಿಂತವೆಲ್ಲ ಬರ್ತಿದೆ ಅಂದರೆ, ಹಿಂದೆ ತಂದೆ ತಾಯಂದರಿಗೆ 5 ಜನ 6 ಜನ 8 ಜನ 10 ಜನ ಮಕ್ಕಳಿರ್ತಿದ್ರು. 10 ಜನ ಮಕ್ಕಳಿಗೆ ಅವ್ರು ವಿದ್ಯಾಭ್ಯಾಸ ಕೊಡೋದಷ್ಟೇ ಚಿಂತನೆ ಇದ್ದಿದ್ದು ಅವರಿಗೆ. ನನ್ನ ಮಗ ಒಳ್ಳೆ ವಿದ್ಯಾವಂತನ ಮಾಡಬೇಕು, ಮಗಳನ್ನು ಒಳ್ಳೆ ಚೆನ್ನಾಗಿ ವಿದ್ಯಾವಂತನ ಮಾಡಿ ಒಳ್ಳೆ ಮನೆ ಸೇರಿಸಬೇಕು. ಒಂದು ಹೆಣ್ಣು ಹುಟ್ಟಿದ್ರೆ ನಮ್ಮ ತಂದೆ ತಾಯಿ, ನಮ್ಮ ಹಿಂದಿನ 7 ತಲೆಮಾರಿಗೂ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ತಂದೆ ತಾಯಿ ಚಿಂತನೆ ಮಾಡ್ತಿದ್ರು. ಅದು ಅವತ್ತಿನ ಮಾತು. ಇವತ್ತು ಹೆಣ್ಣು ಅಂತ ಗೊತ್ತಾದರೆ, ಅಥವಾ ಹೆಣ್ಣು ಬೇಕು ಅಂತ ಅಪೇಕ್ಷೆನೇ ಇಲ್ಲ, ಗರ್ಭ ನಿಂತಿದೆ ಅಂತ ಗೊತ್ತಾದ ತಕ್ಷಣ ಅಯ್ಯೋ ಒಂದು ಹೆಣ್ಣು ಮಗು ಆಗಿಬಿಟ್ರೆ ನಮಗೇನು ಕರ್ಮ ಬಂದ್ಬಿಡುತ್ತೋ, ಆ ಹೆಣ್ಣು ಮಗು ನಾಳೆ ಲಾಲನೆ ಪಾಲನೆ ಮಾಡೋದು ಹೇಗೆ, ಅವಳು ಮದುವೆ ಮಾಡೋ ಖರ್ಚೇ ಅಲ್ಲಿಂದ. ನಾಳೆ ಮಗು ಗರ್ಭದಲ್ಲಿ ಬಿದ್ದ ತಕ್ಷಣವೇ ಹೆಣ್ಣೋ ಗಂಡೋ ಚಿಂತನೆ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಅದಾದ ನಂತರ ಹೆಣ್ಣ ತಲೆ ಬಗ್ಗಿಸ್ಬಿಡ್ತೀವಿ. ಅದೇ ಒಂದು ಗಂಡ ಆದರೆ ಹಬ್ಬ ಪರವಾಗಿಲ್ಲಪ್ಪ, ನಮಗೊಬ್ಬ ವಂಶೋದ್ಧಾರಕ ಬರ್ತಿದ್ದಾನೆ ಅಂತೀವಿ. ಆ ವಂಶೋದ್ಧಾರಕ ಮಾಡ್ತಕ್ಕಂಥದ್ದು, ಅವ್ನು ನಡ್ಕೊಳ್ತಕ್ಕಂಥ ರೀತಿ ಏನು ಅಂತ ಅನುಭವಿಸೋರ್ಗೆ ಗೊತ್ತಿರುತ್ತೆ. ವಂಶೋದ್ಧಾರಕನ ಬಗ್ಗೆ ನಿಮ್ಮ ಚಿಂತನೆ ಇರಲಿ, ನಾನು ಬೇಡ ಅಂತ ಹೇಳೋಲ್ಲ. ಆದರೆ ಒಂದು ಹೆಣ್ಣಿನ ಬಗ್ಗೆ ಕೀಳಿರಿಮೆ ಇದೆಯಲ್ಲ, ಅದು ಮಹಾಪರಾಧ, ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ. ಮನೆಗೊಂದು ಹೆಣ್ಣಿದ್ರೇ ಆ ಮನೆತನ ಚೆನ್ನಾಗಿರ್ತಕ್ಕಂಥದ್ದು. ಮನೆಗೊಂದು ಹೆಣ್ಣು ಮಗು ಆಯಿತು ಅಂದರೆ ಆ ಮನೆತನಕ್ಕೆ ಹಿಂದಿನ 7 ಜನ್ಮಕ್ಕೆ, ಮುಂದಿನ ಜನ್ಮಕ್ಕೆ ಮುಕ್ತಿ ಕೊಡುವಂಥ ಕಾಯಕವನ್ನು ಮಾಡ್ತಾಳೆ. ಆ ಕನ್ಯಾದಾನ ಇದೆಯಲ್ಲ, ಹೆಣ್ಮಗಳು ಮದುವೆ ಮಾಡುವಂಥ ಕಾಲ, ಆ ಕನ್ಯಾದಾನ ಎಂಬತಕ್ಕಂಥದ್ದಕ್ಕೆ ಒಂದು ದೊಡ್ಡದಾದಂಥ ಒಂದು ಕಲ್ಪನೆಯೇ ಇದೆ. ಕನ್ಯಾದಾನ ಯಾರ ಕುಟುಂಬದಲ್ಲಾಗುತ್ತೋ ಅವರ ಹಿಂದಿನ 7 ತಲೆಮಾರಿಗೆ ಅವರಿಗೆ ಮುಕ್ತಿ ಸಿಗುತ್ತೆ. ಅದಕ್ಕೋಸ್ಕರ ಕನ್ಯಾದಾನ, ಅದಕ್ಕೋಸ್ಕರ ಮನೆಗೊಂದು ಹೆಣ್ಣು ಇರಬೇಕು. ಜೊತೆಗೆ ಅಂತಃಕರಣೆಯ ಪ್ರೀತಿ ವಿಶ್ವಾಸ, ಬಾಂಧವ್ಯ, ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಮನೆಗೆ ತಂದೆ ಕಷ್ಟದಿಂದ ಅವನು ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮನೆಯೊಳಗೆ ಬಂದರೆ ಓಡಿ ಬಂದು ಒಂದು ಲೋಟ ನೀರು ಕೊಡುವಂಥ ಗುಣ ಒಂದು ಹೆಣ್ಣುಮಗಳಿಗಿದೆ.
ಅದೇ ಒಂದು ಗಂಡು ಮಗು ಮಾಡೋಂಥದ್ದೇನು, ಅವನು ಸ್ವಂತವಾದಂಥ ಅವರ ಚಿಂತನೆ ಅವನು ಮಾಡ್ತಿರ್ತಾನೆ. ಅವನು ಮನೆಗೆ ಕೆಟ್ಟವನಲ್ಲ, ಅವನು ಮನೆತನದ ಬಗ್ಗೆ ಚಿಂತನೆ ಮಾಡ್ತಾನೆ, ಮನೆತನದ ಬಗ್ಗೆ ಚಿಂತನೆ ಮಾಡ್ತಾನೆ, ಮನೆ ಬಗ್ಗೆ ಚಿಂತನೆ ಮಾಡ್ತಾನೆ. ನನ್ನ ತಂದೆನ ಹೇಗೆ ನೋಡ್ಕೋಬೇಕು ಅನ್ನೋ ಚಿಂತನೆ ಇರುತ್ತೆ, ಕುಟುಂಬವನ್ನು ನಾನು ಹೇಗೆ ನಿಭಾಯಿಸಬೇಕು ಅನ್ನೋದಿರುತ್ತೆ. ಆದರೆ ಇದೆಲ್ಲ ಅವನ ಚಿಂತನೆಗೆ ಅಲ್ಲೇ ಇರುತ್ತೆ. ಆದರೆ ಕಣ್ಣೆಡುಗು ಕಾಣುವಂತಹ ಪ್ರೀತಿ ಎಲ್ಲಿ ಸಿಗುತ್ತೆ? ಮನೆ ಮಗಳಿಂದ ಸಿಗುತ್ತೆ. ಕಾಣುವಂಥ ಪ್ರೀತಿಯನ್ನು ಎದುರುಗಡೆ ಕೊಟ್ಟು ತಾಯಿಯಂತೆ ಲಾಲನೆ ಪಾಲನೆ ಮಾಡುವಂತಹ ಗುಣ ಒಂದು ಹೆಣ್ಣು ಮಗಳಲ್ಲಿರುತ್ತೆ. ಬಹುಶಃ ತನ್ನ ತಾಯಿ ಮಡಿಲಲ್ಲಿದ್ದಾಗ ಹೇಗಿರುತ್ತೋ ಆ ಪ್ರೀತಿ ವಿಶ್ವಾಸದ ಬಾಂಧವ್ಯ ತನ್ನ ಸುಪುತ್ರಿಯಿಂದ, ತನ್ನ ಮಗಳಿಂದ, ಆ ಹೆಣ್ಣು ಮಕ್ಕಳಿಂದ ಅಂತಹ ಒಂದು ಬಾಂಧವ್ಯ ಬರುತ್ತೆ. ಇಂತಹ ಹೆಣ್ಣಿನ ಸಂಬಂಧ, ಇಂಥ ಒಂದು ಪ್ರಕೃತಿ ಬಾಧೆಯ ಸಂಬಂಧ, ತಾಯಿ ಮಕ್ಕಳ ಬಾಂಧವ್ಯ, ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾರ ಮನೆಗೆ ಹೆಣ್ಣು ಮಕ್ಕಳಿದೆ ಅಂತ ಇವತ್ತಿನ ಸಹ ನೀವು ಕೊರಗ್ತಾ ಇದ್ದೀರೋ ಆ ಕೊರಗೋದನ್ನು ಬಿಟ್ಬಿಡಿ. ಮನೆಗೊಂದು ಹೆಣ್ಣು, ಅವಳೇ ಜೀವನದ ಕಣ್ಣು. ಒಂದು ಹೆಣ್ಣಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಈ ಸೃಷ್ಟಿ ಸುಂದರವಾಗಿ ನಡಿಬೇಕಾದ್ರೆ, ಆನಂದವಾಗಿರಬೇಕಾದ್ರೆ ಒಂದು ಹೆಣ್ಣಿರಬೇಕು. ನೋಡಿ, ಒಂದು ಆಫೀಸಿಂದ ಬದಲುಕೊಂಡು ಪ್ರತಿಯೊಂದು ವ್ಯವಹಾರ, ವ್ಯಾಪಾರ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಒಬ್ಬ ಹೆಣ್ಣುಮಗಳು ಓಡಾಡ್ತಾ ಇದ್ರೇ ಆ ಸಾನ್ನಿಧ್ಯದಲ್ಲಿ ಒಂದು ಶಕ್ತಿ ಇರೋದು, ಒಂದು ಪಾಸಿಟಿವ್ ವೇವ್ಸ್ ಇರೋದು. ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅಷ್ಟೇ ಯಾಕೆ, ಇವತ್ತಿನ ಮಂತ್ರಿಮಂಡಲ, ಇವತ್ತು ವಿಧಾನಸೌಧದಲ್ಲಿರ್ತಕ್ಕಂತಹ ಮಂತ್ರಿಮಂಡಲದಲ್ಲಿ ಸಹಿತ ಒಂದಿಬ್ಬರು 3 ಜನ ಮಹಿಳೆಯರು ಅಲ್ಲಿದ್ದರೇ, ಆ ಮಹಿಳೆಯರಿಗೆ ಸಂಬಂಧಪಟ್ಟ ಖಾತೆಗಳಲ್ಲಿ ಕಾರ್ಯನಿರ್ವಹಿಸಿದ್ರೇ ಅಲ್ಲಿ ನಡೀತಕ್ಕಂಥದ್ದು. ಎಷ್ಟೇ ಜನ ಪುರುಷರ ಮಧ್ಯದಲ್ಲೂ ಒಂದಿಬ್ಬರಾದರೂ ಸ್ತ್ರೀಯರಿರಲೇಬೇಕು. ಅಂದರೆ ಹೆಣ್ಣಿಗೆ ಸರಿಸಮಾನವಾದಂಥ ಹಕ್ಕು ಬೇಕು, ಅದನ್ನು ಜಾರಿ ಮಾಡಲೇಬೇಕು. ಹಾಗೆ ಹೆಣ್ಣಿಗೆ ಸರಿಸಮಾನವಾದಂಥ ಹಕ್ಕನ್ನು ಕೊಟ್ಟರು ಹೆಣ್ಣಿಗೆ ಒಂದು ರಕ್ಷಣೆ ಕೊಡೋಕ್ಕೆ ಹಿಂದೆ ಒಂದು ಗಂಡಿರಲೇಬೇಕು. ಹೆಣ್ಣು ಮಗುಗೆ ಬಾಲ್ಯದಲ್ಲಿ ತನ್ನ ತಂದೆ ತಾಯಿ ಆಸರೆ, ಅದಾದ ಸ್ವಲ್ಪ ದೊಡ್ಡದಾದರೆ ಅಣ್ಣ ತಮ್ಮಂದ್ರ ಆಸರೆ, ಅದಾಗಿ ಅವಳನ್ನು ಮದುವೆ ಮಾಡಿಕೊಟ್ರೆ ಗಂಡನ ಆಸರೆ, ಅದಾದ ನಂತರ ಗಂಡ ಸ್ವಲ್ಪ ಮೆತುವಾಯಿತು ಅಂದರೆ ತನ್ನ ಮಕ್ಕಳ ಆಸರೆ. ಆದರೆ ಇವತ್ತಿನ ಮಕ್ಕಳು ಏನು ಮಾಡ್ತಿದ್ದೀರಿ? ತಾಯಿನ ತೊಗೊಂಡೋಗಿ ಆಶ್ರಮಕ್ಕೆ ಬಿಡ್ತಿದ್ದೀರಿ. ಆಶ್ರಮಕ್ಕೆ ಬಿಟ್ಟು ತಾಯಿಗೆ ಆಸರೆಯನ್ನು ಕೊಟ್ಟು ಹೃದಯದಲ್ಲಿ ನೋಡ್ಕೋಬೇಕಾದಂಥವ್ರನ್ನ, ಅಂಗೈಯಲ್ಲಿಟ್ಕೊಂಡು ನೋಡಬೇಕಾದಂಥವ್ರನ್ನ ಆಶ್ರಮಕ್ಕೆ ಬಿಟ್ಟು ಆಶ್ರಮವಾಸಿಗಳಾಗಿ ಮಾಡ್ತಾ ಇದ್ದೀವಿ. ವಿಧೆ, ಆ ವಿಧಿ ಅಂತಕ್ಕಂಥದ್ದು ಹೇಗೆಲ್ಲ ನಡೆಸುತ್ತೋ ಹಾಗೇ ಇರುತ್ತೆ. ಆದರೆ ಮನುಷ್ಯನಿಗೆ ಜ್ಞಾನ ಇದೆ, ಬೇಕು ಬೇಡಗಳ ಆಸೆ ಇದೆ, ರುಚಿ ಯಾವುದು, ಕಹಿ ಯಾವುದು ಎಂಬತಕ್ಕಂಥದ್ರ ಅರಿವಿದೆ. ಇದೆಲ್ಲದರ ಮಧ್ಯದಲ್ಲಿ ಇಂತಹ ದಾರಿ ತಪ್ಪಿ ನಡೆಯುವಂಥ ಚಿಂತನೆಯೂ ಇದೆ. ಏನೇ ಆದರೂ ಮುಖ್ಯವಾದ ವಿಚಾರಕ್ಕೆ ನಾನು ಬರಲೇ ಇಲ್ಲ. ಮಕ್ಕಳ ಬಾಲ್ಯದಲ್ಲಿ 2.5 ವರ್ಷಕ್ಕೆ ಶಾಲೆಗೆ ಸೇರಿಸೋದ್ರ ಬಗ್ಗೆ ನಮ್ಮ ಚಿಂತನೆ ಇತ್ತು. ಸಮಯ ಹೋಗ್ತಾ ಇದೆ, ರಾಶಿಫಲ ಬೇಕಾಗಿದೆ, ದಿನಚರಿತ್ರೆ ಇವತ್ತಿನ ದಿವಸ ಪಂಚಾಂಗ ಓದಬೇಕಾಗಿದೆ. ಆದರೂ ಈ ಮಕ್ಕಳನ್ನು ಶಾಲೆಗೆ ಬೇಗ ಸೇರಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಸರಿಯೋ ತಪ್ಪೋ ಅದರ ಬಗ್ಗೆ ಸರಿಯಾದಂಥ ಒಂದು ವಾದ ನಡೀಬೇಕಾಗುತ್ತೆ. ಅದನ್ನು ನಾಳೆಗೆ ಇಟ್ಕೊಳ್ಳೋಣ. ಇನ್ನು ಬಹಳ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಹಾಗಿದ್ರೆ ಇನ್ನು ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು, ಬಹಳ ವಿಶೇಷವಾಗಿ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಿದ್ರೆ ಈಗ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ದಿನವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆಯನ್ನು ತಾವು ತಿಳಿಸ್ಕೊಡ್ಬೇಕು. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಜ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದಂ ವಿಷ್ಣುಚಕ್ರಮೇ ತ್ರೇಧಾನಿದೆ ಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 24/5/2023 ಬುಧವಾರ, ಪಂಚಮಿ, ಪುನರ್ವಸು ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಅದರಲ್ಲೂ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬುಧವಾರದ ಮಹಾವಿಷ್ಣು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಪಂಚಮಿ ತಿಥಿ ಆದ್ದರಿಂದ ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು, ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ಒಂದು ಅವತಾರದ ಅಂದರೆ ಶ್ರೀ ವಿಷ್ಣು ದಶಾವತಾರದಲ್ಲಿ ಒಂದೊಂದು ಅವತಾರಗಳು ವಿಷ್ಣುವಿನ ಸ್ವರೂಪವೇ. ಅಂತಹ ಮಹಾವಿಷ್ಣುವನ್ನು ಆರಾಧನೆ ಮಾಡಲಿಕ್ಕಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಿಶ್ಚಾರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಶುರು ಮಾಡೋಣ. ಹಾಗೆ ಇನ್ನೊಂದು ಕಿವಿ ಮಾತು ತಮಗೆ. ಪ್ರತಿ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮ. ಪ್ರತಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ
ಶ್ರೀನಿವಾಸ್ ಶರ್ಮಾರವರಿಂದ ರಾಶಿಫಲವನ್ನು ತಾವು ತಿಳ್ಕೊಳ್ತಾ ಇದ್ದೀರಿ. ಆದರೆ ಇನ್ನು ಮುಂದೆ ನಾನು ಮಾಡಿದಂತಹ ಅಂದರೆ ಈ ರಾಶಿಫಲದ ಪ್ರಾರಂಭ ಬೇಗ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೇನೆ. ಸಮಯ ಬೇರೆ ಬೇರೆ ವಿಚಾರಗಳು ಬಂದಾಗ ಸಮಯ ಮುಂದೆ ಕೊಟ್ಟೋಗ್ತಾ ಇರುತ್ತೆ. ಹಾಗೆ ಬರೆದಂತಹ ಕಾಗದ ಮತ್ತು ಪತ್ರಗಳು ಹೊರಗಡೆ ಬಂದಾಗ ಅಭಿಮಾನಿಗಳ ಮಾತು ಏನಾಗಿದೆ, ಧ್ವನಿ ಇರೋದು ಒಂದೇ, ನೀವಂತೂ ಸರಿಯಾದ ಸಮಯಕ್ಕೆ ರಾಶಿಫಲವನ್ನು ತಗೊಳ್ತಾ ಇಲ್ಲ. ನಿಮ್ಮ ಮಗನಿಂದನಾದರೂ ಈ ರಾಶಿಫಲ ಬೇಗ ಬರುವಂಥದ್ದಾಗಲಿ, ಭಾನುವಾರದ ಸಂಚಿಕೆಯಲ್ಲಿ ಪ್ರಾರಂಭದಲ್ಲೇ ರಾಶಿಫಲ ಬರಲಿ ಅಂತಕ್ಕಂಥದ್ರ ಅಭಿಮತಕ್ಕೆ ನಾವು ಸ್ವಾಗತಿಸ್ತಿದ್ದೀವಿ. ಅದನ್ನು ಅದೇ ಥರ ನಡೀಲಿ ಅಂತ ಆದೇಶಿಸ್ತಾ ಇದ್ದೀವಿ. ಭಾನುವಾರ ಆದಷ್ಟು ಬೇಗ ರಾಶಿಫಲ ತಗೊಳ್ಬೇಕು. ಆಯ್ತು. ಸಾಧ್ಯವಾದರೆ ಪ್ರಾರ್ಥನೆ ಆದ ನಂತರ ಹಿಂದಲೇ ರಾಶಿಯನ್ನು ಶುರು ಮಾಡಿಬಿಡಿ. ಆಯ್ತು, ಸರಿ ಗುರು. ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋಂಗಿಲ್ಲ. ಇಲ್ಲ ಗುರುಗಳೇ, ನನಗೆ ಅವರ ಪ್ರೀತಿಯಿಂದ ಆದೇಶಿಸ್ತಿದ್ರು. ನಾನು ನಿನಗೆ ಶಾಸ್ತ್ರ ಮತ್ತು ಕಾನೂನುಬದ್ಧವಾಗಿ ಆದೇಶಿಸ್ತಾ ಇದ್ದೇನೆ. ಭಾನುವಾರದ ಸಂಚಿಕೆಯಲ್ಲಿ ಕಂಪಲ್ಸರಿ ಪ್ರಾರಂಭದಲ್ಲೇ ರಾಶಿಫಲ ಶೋ ತಗೋಬೇಕು. ನಿಮ್ಮ ಆದೇಶಕ್ಕೆ ನಾನು ಆಗ್ಲೂ ಬದ್ಧನಾಗಿದ್ದೇನೆ, ಈಗಲೂ ಬದ್ಧನಾಗಿದ್ದೇನೆ, ನಾನು ಮಾಡ್ತೇನೆ ಗುರು. ನೀನು ಹಾಗಿದೆಯಾ ಅಂತ ನನಗೆ ಗೊತ್ತು, ಆದರೂ 1.5 ಗಂಟೆ ಆದ್ಮೇಲೆ ಹೇಗಿರ್ತೀಯಾ ಅಂತಾನೂ ನನಗೆ ಗೊತ್ತು. ಇರಲಿ, 1.5 ಗಂಟೆ ನೀನು ಆದೇಶಕ್ಕೆ ಬದ್ಧನಾಗಿದೆಯಾ, ಇಷ್ಟು ನನ್ನ ಅಭಿಮಾನಿಗಳ ಮುಂದೆ ನನಗೆ ಗೊತ್ತಿದೆ. ಆ ಪ್ರೀತಿ ವಿಶ್ವಾಸ ಅದು ಹಾಗೆ ಇರಲಿ. ಆದರೆ ಭಾನುವಾರದ ಸಂಚಿಕೆಯಲ್ಲಿ ವಿಶೇಷವಾಗಿ ರಾಶಿಫಲವನ್ನು ಪ್ರಾರಂಭಿಕ ಹಂತದಲ್ಲೇ ಶುರು ಮಾಡಬೇಕು ಎಂಬತಕ್ಕಂಥದ್ದನ್ನು ನಾವು ಅದನ್ನು ಬರೀ ಆದೇಶ ಮಾತ್ರ ಅಲ್ಲ, ಅದನ್ನು ನಿಜಕ್ಕೂ ಅದನ್ನು ಪಾಲನೆ ಇದೆ. ಆ ಪಾಲನೆ ನೀವೆಲ್ಲರೂ ಸಹಿತ ನೋಡಬಹುದು. ಹಾಗಾಗಿ ಭಾನುವಾರದ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿಫಲ ಬೇಗ ತಗೊಂಡು ಮಾತಾಡುವಂತಹ ವನಸಿರಿಯಿಂದ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡುವಂಥದ್ದಾಗಲಿ. ನಿಮ್ಮ ಸಮಸ್ಯೆಗಳ ಒಂದು ಪರಿಹಾರ ಸಿಕ್ಕಿದ್ರೆ ಅದೇ ನಮ್ಮ ಸಂತೋಷ ಆಗ್ತಕ್ಕಂಥದ್ದು. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಹಾಕುವಂಥ ಹೆಜ್ಜೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಗೆ ಅವರ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಬಹಳ ಒಳ್ಳೆಯ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಅದರ ಮೇಲೆ ಒಂದು ಚಿಟಿಗೆ ಅಕ್ಕಿ ಹಾಕಿ, ಅಕ್ಕಿ ಅಂದರೆ ಅಕ್ಷತೆಯನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನಿಗೆ ಅಕ್ಷತೆಯನ್ನು ಹಾಕಿ ಆಗ ನೀವೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರೆ ನಿಮ್ಮ ನಕ್ಷತ್ರ ನಿಮ್ಮ ರಾಶಿಯ ಪ್ರಕಾರ ಸಾಕಷ್ಟು ವರ್ಚಸ್ಸು ತೇಜಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂದರೆ ಸೂರ್ಯ ನಮಸ್ಕಾರದಿಂದ ಇವತ್ತು ಬರ್ತಕ್ಕಂಥ ಎಂತಹ ಸಮಸ್ಯೆಗಳಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಕಾಯಕಲ್ಪ ಇವತ್ತು ನಮಗೆ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಮೇಷಲಗ್ನ ಸೂರ್ಯದೇವರಿಗೆ ನಮಸ್ಕಾರ, ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಪ್ರಯಾಣ ಇದು ಸಾಕಷ್ಟು ಯಶಸ್ಸಿನ ಫಲವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಹೆಚ್ಚಿನ ಯಶಸ್ಸಿದೆ. ವೃಷಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮಾತೃ ಸೇವೆ ಅಂದರೆ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿಯ ಮಾತಿನಂತೆ ನಡೀತಕ್ಕಂಥದ್ದು, ತಾಯಿಯ ಆದೇಶಕ್ಕೆ ಬದ್ಧರಾಗಿರ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಧ್ಯಾಹ್ನ 12 ಗಂಟೆ 45 ನಿಮಿಷಕ್ಕೆ 12 ಗಂಟೆ 45 ನಿಮಿಷದಿಂದ 4:20 ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಳ್ಳೆ ಯೋಗ ಫಲ ಈ ಶುಭ ದಿನ ಇದೆ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಇರ್ತಕ್ಕಂಥ ಸಂಕಷ್ಟಗಳಿಂದ ಬೇಗ ಹೊರಗಡೆ ಬನ್ನಿ. ಆದರೂ ವೃಷಭಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪಕ್ಕೆ ನೀವು ಹೊತ್ತು ಕೊಟ್ಟರೆ ಅದರಿಂದ ಇಲ್ಲದ ಅಭಾಸ ಆಗುತ್ತೆ, ಕಣ್ಣೀರು ಹಾಕಬೇಕಾಗತ್ತೆ. ಸ್ವಲ್ಪ ಜೋಪಾನ. ತಾಳಿದವನು ಬಾಳಿಯ ಅನ್ನೋಂತ ಏನು ಹಿರಿಯರು ಹೇಳಿದ್ದಾರೋ ಆ ತಾಳ್ಮೆ ಇವತ್ತು ತಾವು ತಂದುಕೊಳ್ಳೇಬೇಕು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ದೊಡ್ಡದಾದಂಥ ಜವಾಬ್ದಾರಿ ಹೊರೆ ತಾವು ಹೊರಬೇಕಾಗತ್ತೆ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ನಿಮ್ಮ ಒಳಮನಸ್ಸಿನಿಂದ ಸಾಧ್ಯವಾದಷ್ಟು ಶಾಸ್ತ್ರಬದ್ಧವಾಗಿ ಅಥವಾ ನಿಮ್ಮ ಕಾಯಕವನ್ನು ಎಲ್ಲೂ ಲೋಪ ಬಾರದಂತೆ ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ನಿಂತು ನಡೆಸಬೇಕು.
ಇದರೊಂದಿಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಮಾಡುವಂಥ ಕೈಂಕರ್ಯಗಳಲ್ಲಿ ಕೆಲಸಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗ್ತಕ್ಕಂಥದ್ದು, ತೊಂದರೆಗಳನ್ನು ತಂದುಕೊಳ್ತಕ್ಕಂಥದ್ದು, ಜೊತೆಗೆ ಮಾತಾಡುವಾಗ ಸ್ವಲ್ಪ ವ್ಯತ್ಯಾಸವಾಗಿ ಮಾತಾಡಿ, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು. ಆ ಮುತ್ತು ಹೊಡೆಯೋದಕ್ಕಿಂತ ಮುನ್ನ ಜೋಪಾನ ಮಾಡಬೇಕಾದ್ದು ಧರ್ಮ, ಹಾಗೆ ಮಾತನ್ನು ಎಚ್ಚರಿಕೆಯಿಂದ ಆಡಬೇಕಾದ್ದು ಧರ್ಮ. ಅಂತಹ ಒಂದು ನಿಟ್ಟಿನಲ್ಲಿ ತಮ್ಮ ಕಾಯಕವನ್ನು ಮುಂದುವರಿಸಿದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ಶುಕ್ರ ಅನುಗ್ರಹ. ತಾವು ಏನು ಅಂದುಕೊಂಡಿದ್ದೀರೋ ಸಾಧನೆ ಮಾಡ್ತೀರಿ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಅಂದುಕೊಂಡಷ್ಟು ಲಾಭವನ್ನು ಹೆಚ್ಚಿನ ರೀತಿ ಗಳಿಸುವಂಥ ಅದೃಷ್ಟ ಈ ಶುಭ ದಿನದಂದು. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಗುರು ಹಿರಿಯರ ಅನುಗ್ರಹ, ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನುಭವಸ್ಥರ ಮಾತನ್ನು ಆಲಿಸಬೇಕು. ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಳ್ಬೇಕು. ಹೆಚ್ಚಿನದಷ್ಟು ಸಾಧ್ಯವಾದಷ್ಟು ನಮ್ರತೆಯ ಬದುಕಿನಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ಅದೃಷ್ಟ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಆಗಾಗ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ. ಇವತ್ತೂ ಕೂಡ ಕಾರ್ಯಕ್ರಮಕ್ಕೆ ಒಬ್ಬರು ಗಣ್ಯ ವ್ಯಕ್ತಿಗಳ ಆಗಮನ ಆಗಿದೆ. ಅವ್ರನ್ನ ಸ್ವಾಗತಿಸ್ತಕ್ಕಂಥದ್ದು ಒಂದೇ ಬಾಕಿ. ಆದರೆ ಆ ಗಣ್ಯ ವ್ಯಕ್ತಿ ಯಾರು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ತೀನಿ. ಬಹಳ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಬಹಳ ವಿಶೇಷವಾಗಿರ್ತಕ್ಕಂಥ ಜನಪ್ರಿಯ ಜನಮೆಚ್ಚಿದ ಶಾಸಕರು ಅಂತಲೇ ಹೇಳ್ಬೋದು. ಸತತವಾಗಿ 4 ಬಾರಿ ಶಾಸಕರ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ವ್ಯಕ್ತಿ. ರಾಯಭಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ದುರ್ಯೋಧನ್ ಮಹಾಲಿಂಗಪ್ಪ ಹೈಹೊಳೆ ಅವರು ಇವತ್ತಿನ ದಿವಸ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರು ಇದ್ದಾರೆ. ಬನ್ನಿ, ಹಾಗಿದ್ರೆ ಸ್ವಾಗತಿಸೋಣ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದುರ್ಯೋಧನ ಹೈಹೊಳೆ ಅವರು ಹಾಗುರುಲೆ ಸಾಕಷ್ಟು ಜನ ಶಾಸಕರನ್ನು, ಸಾಕಷ್ಟು ಜನ ರಾಜಕಾರಣಿಗಳನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ಇಡೀ ರಾಜ್ಯ ಪ್ರವಾಸ ಮಾಡುವಾಗ ಆಯಾ ಭಾಗದ ಶಾಸಕರು ಅಲ್ಲಿರ್ತಕ್ಕಂಥವ್ರು ನಮ್ಮನ್ನು ಆಹ್ವಾನಿಸೋರಿದ್ದಾರೆ, ನನ್ನ ಹಂದು ಕರ್ಕೊಂಡು ಹೋಗೋರಿದ್ದಾರೆ, ಅಲ್ಲಿ ಕಾರ್ಯಕ್ರಮಗಳಿಗೆ ನನ್ನ ಬರಮಾಡ್ಕೊಳ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಆದರೆ ಆ ಕಣ್ಗಳಲ್ಲಿ ಆ ಪ್ರೀತಿ ವಿಶ್ವಾಸ ತುಂಬಿಕೊಂಡು ಮಾತೃಹೃದಯಾಗಿ ಸಂಪೂರ್ಣವಾಗಿ ನಮ್ರತೆಯ ಬದುಕು. ಹಾಗೆ ಜೈ ಶ್ರೀರಾಮ್ ಅಂದರೆ ಆ ರಾಮನಾಮವನ್ನು ಕೂಗುವಂಥವನು ಹನುಮ. ಹೌದು. ಹನುಮನ ಥರ ಅಂಜಲಿಬದ್ಧರಾಗಿ ನಿಂತು ಗುರುಗಳನ್ನು, ಸಾಧು ಸಂತರನ್ನು ಬರಮಾಡ್ಕೊಳ್ಳುವಂತಹ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಇನ್ನೊಬ್ಬ ದುರ್ಯೋಧನ ಹೈಹೊಳೆ ಅವರು ಇಲ್ಲ. ಒಬ್ಬರೇ ಅವರು. ಅವ್ರಿಗೆ ಅವರೇ ಸರಿಯಾದ ಇನ್ನೊಬ್ಬರನ್ನ ಅವ್ರನ್ನ ಆ ಲೆವೆಲ್ಗೆ ತರಲಿಕ್ಕೆ ಆಗಲ್ಲ. ಯಾಕೆಂದರೆ ಈಗ ನಮ್ಮ ದುರ್ಯೋಧನ ಹೈಹೊಳೆ ಅವರ ಕಾರ್ಯಕ್ರಮಗಳಿಗೆ ನಾನು ಒಂದಲ್ಲ 4 ಬಾರಿ ಹೊರಟು ಬಂದಿದ್ದೆ. 4 ಬಾರಿ ಹೋದಾಗಲೂ ಆ ಮೊದಲನೇ ದಿನದ ಆ ಮೊದಲನೇ ಪ್ರೀತಿ ವಿಶ್ವಾಸ ಏನಿದೆಯೋ ಅದನ್ನೇ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದಾರೆ ವಿನಃ ಇವರೊಬ್ಬರೇ ಅಂತಲ್ಲ. ಈತನ ಸುಪುತ್ರ. ಅದಕ್ಕೆ ಹೇಳೋದು, ತಂದೆಯ ಮಾರ್ಗದರ್ಶನವನ್ನು, ತಂದೆಯ ಹಾಕುವ ಹೆಜ್ಜೆಯನ್ನು ಯಾರು ಅನುಕರಿಸ್ತಾರೆ ಮಕ್ಕಳು, ಇದನ್ನೆಲ್ಲ ಮಕ್ಕಳು ತಿಳ್ಕೊಳ್ಬೇಕಾದ ವಿಚಾರ. ತಂದೆಯ ಮಾರ್ಗದರ್ಶನವನ್ನು, ತಂದೆಯ ಹೆಜ್ಜೆಯ ಗುರುತನ್ನು ಹಿಡಿದು ಆ ಹೆಜ್ಜೆ ಮೇಲೆ ನಡೀತಕ್ಕಂಥವ್ರು ಯಾವತ್ತೂ ಸಂಸ್ಕಾರವಂತರ ಬದುಕ್ತಾರೆ. ಆ ಸಂಸ್ಕಾರ ಸಂಸ್ಕೃತಿ, ತಂದೆ ಶ್ರಮದಿಂದ ಮುಂದೆ ಬಂದಿರ್ತಾನೆ, ಆ ಶ್ರಮ ಏನು ಎಂಬತಕ್ಕಂಥದ್ದು ಅರ್ಥ ಮಗ ಬರಬೇಕು. ಹಾಗೆ ಬರುವಂಥವನು ನಮ್ಮ ಅರುಣ ಹೈಹೊಳೆ ಅವರು. ಅವನಲ್ಲೂ ಆ ಗುಣ ಇದೆ. ಇವೆರಡನ್ನೂ ಸಹಿತ ಪಾಠ ಹೇಳುವಂಥದ್ದು ಗುಣ ಆಕೆ ಮಡದಿ, ನಮ್ಮ ದುರ್ಯೋಧನ ಹೈಹೊಳೆ ಅವರ ಶ್ರೀಮತಿ ಸುಶೀಲ ಅವರು. ಇವರಿಗೆ ದುರ್ಯೋಧನ ಹೈಹೊಳೆ ಅವರ ಮಾತೃಶ್ರೀ ಇದ್ದಾರಲ್ಲ, ತಾಯಿ, ಏನೂರ ಹೆಸರು ಮಾಯಮ್ಮ ಅವರು. ನನ್ನನ್ನು ನೋಡಿದ್ರೆ ಅಂತೂ ನನಗೆ ನನ್ನ ಮೊಮ್ಮ ಹೇಗೆ ಪ್ರೀತಿ ವಿಶ್ವಾಸನ ಹಾಗೆ ಹೋದ ತಕ್ಷಣ ಬಾಚಿ ದಬ್ಕೊಳ್ತಾರೆ. ಉತ್ತರ ಕರ್ನಾಟಕದ ಅಭಿಮಾನ ಹಾಗೆ, ಅಲ್ಲಿರ್ತಕ್ಕಂಥ ತಾಯಂದರ ಗುಣ ಅದು. ಅಂತಹ ಪ್ರೀತಿ ವಿಶ್ವಾಸ. ಇವತ್ತು ತಾವು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನನಗೆ ಭಾಳ ಸಂತೋಷ. ಮೊನ್ನೆ ತಾವು ವಿಜಯಶಾಲರಿ ಆಗಿದ್ದೀರಿ. ವಿಜಯೋತ್ಸವದ ಆ ಒಂದು ಶುಭ ಸಂಕೇತ ಸಹಿತ ನಿಮಗಿದೆ. ಒಳ್ಳೆಯದಾಗಲಿ. ತಾವು ನಂಬಿರ್ತಕ್ಕಂತಹ ದೈವ ಹನುಮನ ಕೃಪಾಶೀರ್ವಾದ, ಜೊತೆಗೆ ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿ ನಿಮ್ಮ ಸೇವೆ, ಇದೆಲ್ಲವೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ನಿಮ್ಮ ಭಾಗದ ಪ್ರತಿಯೊಬ್ಬ ಜನದ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿ ಒಂದು ನಾಯಕತ್ವವನ್ನು ಸ್ವೀಕರಿಸಿ ಇವತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಇನ್ನಷ್ಟು ನಿಮ್ಮ ಭಾಗದ ಪ್ರತಿಯೊಬ್ಬರ ಮನಸ್ಸಲ್ಲಿರೋ ಅಲ್ಲಿರೋಂಥ ಸಂಕಷ್ಟಗಳು ಬೇಗ ದೂರ ಆಗಲಿ. ಅದಕ್ಕೆ ನಿಮ್ಮ ಶ್ರಮ ಇರಲಿ. ಯಾಕೆಂದರೆ ನೀವು ಶ್ರಮಿಸಿದ್ರೇ ಆ ಭಾಗ ಸುಂದರವಾಗಿರುವಂಥದ್ದು, ಸುಂದರವಾದಂಥ ಫಲ ಸಿಗ್ತಕ್ಕಂಥದ್ದು. ತುಂಬ ಸಂತೋಷ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ತುಂಬ ಸಂತೋಷ. ಶ್ರೀನಿವಾಸ ಗೋವಿಂದ.
ಸಾಧ್ಯ ಆಯಿತು. ಆ ಗುರುಗಳೇ, ಅವ್ರ ಅಭಿಪ್ರಾಯ ಮತ್ತದನ್ನು ಆಲಿಸ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಮೈಕ್ ಕೊಟ್ಬಿಡೋಣ, ಮಾತಾಡಿ. ಬುಧವಾರ ದಿವಸ ಇವತ್ತು ನಾನು GTV ಕನ್ನಡ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಕಾರ್ಯಕ್ರಮದಲ್ಲಿ ಬಂದು ಅವರಿಗೆ ಸತ್ಕರಿಸಿ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಜನವರಿಯಲ್ಲಿ ನನ್ನ ಹುಟ್ಟುಹಬ್ಬ ದಿವಸ ರಾಯಬಾಗ್ ಮತಕ್ಷೇತ್ರಕ್ಕೆ, ರಾಯಬಾಗ್ ಪಟ್ಟಣಕ್ಕೆ ಮಹರ್ಷಿ ಆನಂದ್ ಗುರೂಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾಜಿಯವರು ಆಗಮಿಸಿದ್ದು, ಅಲ್ಲಿ ಸುಮಾರು ಒಂದು 10,000 ಸುಮಂಗಲೆಯರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರು ಮತ್ತು ಶ್ರೀನಿವಾಸ್ ಶರ್ಮಾಜಿಯವರು ಬಂದು ಸುಮಾರು 10,000 ಸುಮಂಗಲೆಯರ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿ ಆಶೀರ್ವದಿಸಿ, ನನಗೂ ಕೂಡ ನನ್ನ ಹುಟ್ಟುಹಬ್ಬದ ಆಶೀರ್ವಾದವನ್ನು ಮಾಡಿ ನನ್ನ ರಾಯಬಾಗ್ ಮತಕ್ಷೇತ್ರದ ಜನತೆಗೆ ಒಂದು ಶುಭವನ್ನು ಕೋರಿ ಬಂದಿದ್ದರು. ಅದಕ್ಕೆ ನನಗೆ ಭಾಳ ಸಂತೋಷ. ಯಾಕಂದ್ರೆ ಸತತ 3-4 ಸಲ ನನ್ನ ಕ್ಷೇತ್ರಕ್ಕೆ, ನನ್ನ ಮನೆಗೆ ಬಂದು ನನ್ನ ಕುಟುಂಬದವರಿಗೂ ಕೂಡ ಆಶೀರ್ವಾದ ಮಾಡಿ, ನನ್ನ ಕ್ಷೇತ್ರ ಜನತೆಗೂ ಕೂಡ ಆಶೀರ್ವಾದ ಮಾಡಿ ಬಂದಿದ್ದಾರೆ. ಈಗ ನಾನು ಸತತ 4ನೇ ಬಾರಿ ವಿಜಯಶಾಲಿಯಾಗಿದ್ದೇನೆ. ವಿಜಯಶಾಲಿ ಆಗಬೇಕಾದ್ರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಒಂದು ಆಶೀರ್ವಾದ, ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಪೂಜ್ಯರ ಆಶೀರ್ವಾದ, ಎಲ್ಲ ಮಠದ ಸ್ವಾಮೀಜಿಯವರ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ನನ್ನ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು 4ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅದಕ್ಕೆ ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಜನತೆಗೆ, ಎಲ್ಲ ಅಭಿಮಾನಿ ಬಂಧುಗಳಿಗೆ ಈ GTV ಕನ್ನಡ ವಾಹಿನಿ ಮುಖಾಂತರ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೋರಿ, ಎಲ್ಲರ ಆಶೀರ್ವಾದದಿಂದ 4ನೇ ಬಾರಿ ಗೆದ್ದಿದ್ದೇನೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ನನಗೆ ಈ ಆನಂದ್ ಗುರೂಜಿಯವರ ಆಶೀರ್ವಾದ, ಶ್ರೀನಿವಾಸ್ ಶರ್ಮಾಜಿಯವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಜನರ ಮೇಲೆ ಪೂಜ್ಯರ ಆಶೀರ್ವಾದ ಇರಲಿ ಅಂತೇಳಿ ಅಂದ ಈ ಸಂದರ್ಭದಲ್ಲಿ ನಾ ಪೂಜ್ಯರಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊಂಡ, ನನಗೆ ಮುಂದಿನ ದಿನಮಾನದಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಕ್ಷೇತ್ರದ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗವಹಿಸಲಿಕ್ಕೆ ನನಗೆ ಶಕ್ತಿಯನ್ನು ತುಂಬಲಿ ಅಂತೇಳಿ ಅಂದ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ, ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಜನರಿಗೆ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಅಂದ ಪ್ರಾರ್ಥನೆಯನ್ನು ಮಾಡ್ಕೊಂಡ, ಮತ್ತು ಮುಂದಿನ ವರ್ಷ ನನ್ನ ರಾಯಬಾಗ್ ಮತಕ್ಷೇತ್ರಕ್ಕೆ ಪೂಜ್ಯರು ಆಗಮಿಸಿ ಎಲ್ಲರ ಕಷ್ಟ ಕಾರ್ಪಣ್ಯಗೆ ದೂರ ಮಾಡಲಿಕ್ಕೆ, ತಾವೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಬರಬೇಕಂತೇಳಿ ಅಂದ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ, ಈ ನಾನು ಕೂಡ ಈ GTV ಕನ್ನಡ ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ಒಂದು ಸಂತೋಷ. ಅದಕ್ಕೆ ನನ್ನ ತಂದೆ ತಾಯಿಯವರಿದ್ದಾರೆ, ಮಾಯಮ್ಮ ತಾಯಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ನನ್ನ ಕುಟುಂಬ ವರ್ಗದವರಿಗೂ ಕೂಡ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಅಂದ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾನು. ಪೂಜ್ಯರ ಪಾದಕ್ಕೆ ನನ್ನ 4 ಮಾತನ್ನು ಅರ್ಪಿಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಹೌದು, ನಾನು ಅದಕ್ಕೆ ಹೇಳಿದಾಗಲೇ ನಿಮ್ಮನ್ನು, ನೀವು ಸಂಪೂರ್ಣ ರಾಜಕೀಯದ ವ್ಯಕ್ತಿಯಾಗೂ ಅಲ್ಲ, ಹೌದು, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಗುರು ಹಿರಿಯರ ಹತ್ರ ಸಾಧು ಸಂತರ ಮಧ್ಯದಲ್ಲಿದ್ದು ಅವರ ಒಂದು ಮಾರ್ಗದರ್ಶನದಿಂದ, ಅದರಲ್ಲೂ ಆ ಭಾಗದಲ್ಲಿ ಉಕ್ಕೇರಿ ಶ್ರೀಗಳು ನಿಮಗೆ ಸಂಪೂರ್ಣ ಬಲಭಾಗದಲ್ಲಿ ನಿಂತು ನಿಮ್ಮನ್ನು ನಡೆಸ್ತಾರವ್ರು. ಹೌದು ಗುರುಗಳೇ, ಉಕ್ಕೇರಿ ಶ್ರೀಗಳಿಗೆ ಇವರು ಬಹಳ ಪರಮಾಪ್ತರು. ಅಂದರೆ ಅವರ ಪುತ್ರ ಸ್ಥಾನ ಕೊಟ್ಬಿಟ್ಟಿದ್ದಾರೆ, ಮಗನ ಸ್ಥಾನ. ಆಶ್ರಮದಲ್ಲಿ ಉಕ್ಕೇರಿ ಶ್ರೀಗಳು ಹೇಳುವ ಪ್ರತಿ ಮಾತು ಇವ್ರಿಗೆ ಆದೇಶವೇ. ಹಾಗೆ ಒಳ್ಳೇದಾಗಲಿ. ನಿಮ್ಮ ಈ ಬಾಂಧವ್ಯ, ಪ್ರೀತಿ, ವಿಶ್ವಾಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದ್ದಾಗ್ಲೂ ಕೂಡ ನಾನು ಒಂದು ಮಾತು ಹೇಳಿದೆ ಗುರುಗಳೇ, ಆ ಒಂದು ರಾಯಭಾಗ್ ಎಂಬತಕ್ಕಂಥ ಹೆಸರಿಗೆ ತಕ್ಕನಾಗ ಅವ್ರ ಆಡಳಿತ ಇದೆ ಅಲ್ಲಿ ಅಂತ ಹೇಳಿ. ಆ ರಾಯಭಾಗ್ ಅಂದ್ರೆ ಆ ಒಂದು ರಾಜ ಹುಲಿ ಅಂತ ಹೇಳಿ, ರಾಯ ಅಂದ್ರೆ ರಾಜ, ಭಾಗ್ ಅಂದ್ರೆ ಹುಲಿ. ಅವರ ಆಡಳಿತವೂ ಕೂಡ ಹಾಗೆ ರಾಜ ಹುಲಿ ತರನೇ ಇದೆ ಆ ಜಾಗದಲ್ಲಿ, ಆ ಕ್ಷೇತ್ರದಲ್ಲಿ. ರಾಜ ಹುಲಿನೇ ಆಗ್ಲಿ. ಹೌದು, ಬನ್ನಿ. ಶತಮನಂತಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠ. ಒಳ್ಳೇದಾಗಲಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಶ್ರೀನಿವಾಸ ಗೋವಿಂದ, 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 ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಿಮ್ಮ ಮನೋಕಾಮನೆ ಸಿದ್ಧಿ ಆಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ನಿಮಗೆ ಯಾವತ್ತೂ ನಿಮ್ಮ ಜೊತೆಲಿದೆ. ಒಳ್ಳೇದಾಗಲಿ ಶ್ರೀನಿವಾಸ, ಒಳ್ಳೇದಾಗಲಿ.
ಒಳ್ಳೆದಾಗಲಿ ಒಳ್ಳೆದಾಗಲಿ. ಕಾರ್ಯಕ್ರಮ ಹಾ ಗುರುಗಳೇ. ಕಾರ್ಯಕ್ರಮದಲ್ಲಿ ಯಾಕೆಂದ್ರೆ ಪ್ರತಿನಿತ್ಯ ನನ್ನ ಕಾರ್ಯಕ್ರಮವನ್ನು ಇವರು ವಾಸ್ತುಗೃಹದಲ್ಲಿ ನೋಡೋರಿದ್ದಾರೆ. ಹೌದು ಗುರುಗಳೇ, ಹೌದು ಹೌದು ಪ್ರೀತಿ ವಿಶ್ವಾಸ ಇದೆ. ಹೌದು ಹೌದು ಒಳ್ಳೆದಾಗಲಿ. ಬಹಳ ವಿಶೇಷವಾಗಿ ಇನ್ನು ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಗುರುಗಳೇ. ಮತ್ತೆ ಸಿಂಹರಾಶಿಯಿಂದ ಮತ್ತೀಗ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ತಂದುಕೊಳ್ತೀರಿ. ಯಾವುದೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿದ್ದರೂ ಅಂಜಿಕೆ ಇಲ್ದಿರ, ಭಯ ಇಲ್ದಿರ, ಭಗವಂತ ನೀನು ಕೊಟ್ಟಷ್ಟೇ ನನ್ನ ತೃಪ್ತಿ ಅಂತಕ್ಕಂಥದ್ರ ಮನಸ್ಸು, ಅಂಥ ಮನಸ್ಥಿತಿಯಿಂದ ತಾವು ಒಂದು ಹೆಜ್ಜೆ ಮುಂದಾಗ್ತೀರಿ. ಇವತ್ತು ಎಂತಹ ಸಮಯದಲ್ಲಾದರೂ ನೀವು ಅಧೈರ್ಯ ಪಡೆದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿತುದಿಯಲ್ಲಿ ಕೋಪ ಇರುತ್ತೆ. ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳಿದವನು ಬಾಳಿ ಅನ್ನೋ ತರಹ ತಾಳ್ಮೆಯಿಂದ ತಾವು ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ ಇವತ್ತು ಸಿಂಹರಾಶಿಯವರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳತಕ್ಕಂಥ ಯೋಗ ಫಲ ತಮ್ಮ ರಾಶಿಯಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೋಬೇಕು. ವ್ಯವಹಾರಗಳನ್ನು ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ ಮಾಡುವ ಕೆಲಸವನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಸರಿಸುಮಾರು ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ 4:23 ನಿಮಿಷದವರೆಗೂ ಹೆಚ್ಚಿನ ಯಶಸ್ಸಿದೆ. ಈ ಸಮಯದಲ್ಲಿ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿರತಕ್ಕಂಥ ರೀತಿಯಲ್ಲಿರುತ್ತೆ. ಆದರೆ ಯಾವುದೇ ಚಿಂತನೆ ಮಾಡಬೇಕಾದರೂ ಸರಿಯಾದ ಮಾರ್ಗದಲ್ಲಿ ಚಿಂತಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ಬನಶಂಕರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರ ಮನಸ್ಸಲ್ಲಿ ಒಂದಷ್ಟು ನೋವಿನ ಸಂಗತಿಗಳಿದೆ. ಅಂದರೆ ಒಬ್ಬರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ ಅಥವಾ ನೀವು ಅದನ್ನು ಒಳಗಿಟ್ಕೊಂಡು ಅನುಭವಿಸೋಕ್ಕಾಗಲ್ಲ. ಅಂತಹ ಒಂದು ಸಮಸ್ಯೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬುಧನ ಅನುಗ್ರಹ ಬೇಕು, ಚಂದ್ರನ ಅನುಗ್ರಹ ಬೇಕು. ಆದರೆ ಪ್ರಸ್ತುತ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಸರಿಯಿಲ್ಲದ್ರಿಂದ ಯಾವ ನಿರ್ಣಯ ಹೇಗೆ ತೊಗೊಳ್ಬೇಕು, ಹೇಗೆ ಸಮಾಧಾನ ಮಾಡ್ಕೊಳ್ಬೇಕು, ಹೇಗೆ ತೃಪ್ತಿಯಾಗಿ ಜೀವನವನ್ನು ಸಾಗಿಸಬೇಕು, ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಹೇಗೆ ಅದನ್ನು ಮರೆಮಾಚಬೇಕು, ಯಾವುದೂ ಅರಿವಿಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಇಂತಹ ಸಮಯದಲ್ಲಿ ನೀವು ಧೈರ್ಯವನ್ನು ಕೆಡಿಸ್ಕೊಳ್ದಿರ ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ತೂಕವಾದಂಥ ಹೆಜ್ಜೆಯನ್ನು ಹಾಕಿ ಒಂದಷ್ಟು ದಾನ ಧರ್ಮಗಳು, ಪೂಜೆ ಪುನಸ್ಕಾರಗಳು ಅಥವಾ ದೇವತಾ ದರ್ಶನವೋ, ಮನರಂಜನಾ ಕ್ಷೇತ್ರವೋ ಇಂತಹ ಒಂದು ಒಳ್ಳೆ ಪುಣ್ಯಕ್ಷೇತ್ರಗಳ ಕಡೆ ತಾವು ಹೊರಟು ಅಲ್ಲಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಶ್ವೇತವರ್ಣದ ವಸ್ತ್ರವನ್ನು ಅಥವಾ ಶ್ವೇತವರ್ಣದ ಪುಷ್ಪವನ್ನು ಅಥವಾ ಒಂದಿಷ್ಟು ಅಕ್ಕಿಯನ್ನು ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಶನಿಯ ಆಸ್ಥಾನ ಚೆನ್ನಾಗಿದೆ, ಕುಜನ ಅನುಗ್ರಹ ನಿಮಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಹಾಕುವ ಹೆಜ್ಜೆ ಪ್ರತಿಯೊಂದು ಕಡೆಯೂ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರ ಒಳಮನಸ್ಸಲ್ಲಿ ಏನಿದೆಯೋ ಅದನ್ನು ಸಾಧನೆ ಮಾಡಿಕೊಂಡು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇವತ್ತಿರೋದ್ರಿಂದ ಕೆಂಪು ಗಂಧ, ಕೆಂಪು ಕುಂಕುಮ, ಕೆಂಪು ವಸ್ತ್ರ ಇದೆಲ್ಲವೂ ನಿಮಗೆ ವಿಶೇಷ. ಹಾಗಾಗಿ ಹಣೆಗೊಂದಿಷ್ಟು ಕೆಂಪು ಗಂಧವನ್ನು ಹಚ್ಚಿಕೊಂಡು ವಿಷ್ಣು ಆಲಯಕ್ಕೆ ಬಂದು ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ವೃಶ್ಚಿಕ ರಾಶಿಯವರು ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಸ್ವೀಕರಿಸ್ತಕ್ಕಂಥದ್ದೇ ಒಂದು ಅದ್ಭುತ, ಒಂದು ಪ್ರೀತಿ ಆಗಿದ್ರೆ ಈಗ ಪ್ರಾರಂಭವನ್ನು ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನನ್ನ ಹೆಸರು ವಿನಯ ಅಂತ. ವಿನಯ ಅಂತ ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾನು ಈಗ ಕೆಲಸದಲ್ಲಿ ದುಬೈಯಲ್ಲಿ ಇದ್ದೇನೆ. ಹಾ ಹಾ ಹಾ, ಸಂತೋಷ. ನಮ್ದು ಊರು ಉಡುಪಿ. ಉಡುಪಿ, ಆಯ್ತು ತಾಯಿ. ಹಾ ಹಾ ಹಾ, ಯಾರ ಬಗ್ಗೆ ತಿಳ್ಕೊಳ್ಬೇಕು? ನನ್ನ ಬಗ್ಗೆನೇ ತಿಳ್ಕೊಳ್ಬೇಕಿತ್ತು. ಆಯ್ತು ತಾಯಿ, ಮಾತಾಡಿ, ತಂದೆಯವರ ಹತ್ರ ಮಾತಾಡಿ. ಹಲೋ
ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಹೇಳಿ. ನಂದಂತ ಹೇಳಿದ್ರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನೊಂದು ಮನೆ ಕಟ್ಬೇಕಂತ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಹ್ಮ್ ಆ, ಅದಕ್ಕೋಸ್ಕರ ಮತ್ತೆ ನನ್ನ ಹಸ್ಬೆಂಡ್ ಸಹ ಇಲ್ಲ, ಅದಕ್ಕೋಸ್ಕರ ನಾನು ದುಬೈಗೆ ಬಂದು ಕೆಲಸ ಮಾಡ್ತಾ ಇದ್ದೇನೆ. ಓಹೋ, ನನ್ನ ಮಗಳು 10th ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ರಿಸಲ್ಟ್ ಅಲ್ಲಿ ಬಂದಿದ್ದಾಳೆ. ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಹಾ, ಯಾಕೆಂದ್ರೆ ನೀವು ಶ್ರಮಪಟ್ಟು ನಿಮ್ಮ ಶ್ರಮ ನಿಮ್ಮ ಕಷ್ಟ ಬಹುಶಃ ಅವಳಿಗೆ ಅದು ಅರ್ಥ. ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಪರಿಶ್ರಮ ಶ್ರಮ ಏನು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಬೇಗ ಅರಿವಾಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಮಗಳು ಒಂದು ಹೆಜ್ಜೆ ಮುಂದೆ ಹಾಕಿ ಅವಳು ವಿದ್ಯೆಯಲ್ಲಿ ಅವಳು ಒಂದು ಒಳ್ಳೆ ಪ್ರಾವೀಣ್ಯತೆ ಪಡೆದಿದ್ದಾಳೆ. ತುಂಬಾ ಸಂತೋಷ. ಈಗ ಮಗಳಿಗೆ ಮುಂದೆ ಏನು ಓದಿಸ್ಬೇಕು ಅಂತಿದ್ದೀರಿ? ನಾನೀಗ ಅವಳಿಗೆ ಸೈನ್ಸ್ ತಕೊಂಡ್ಲು, ಸೈನ್ಸ್ ಅಲ್ಲಿ SAM ಅಂತ ತಕೊಂಡ್ಲು. ನಾನಂತ ಹೇಳಿದ್ರೆ ಇಲ್ಲ, ನನ್ನ ಫ್ರೆಂಡ್ ಅವಳನ್ನು ಕಾಲೇಜಿಗೆಲ್ಲ ಸೇರಿಸಿದ್ಲು. ಹಾಗೆ ನನ್ನ ಮನೆಯವರಿಂದ ಸಪೋರ್ಟ್ ಇಲ್ಲ ನಂಗೆ. 17 years ಆಯ್ತು. ಓಹೋ, ಹಾಗೆ ಆದ್ರೂ ಒಂದು ಹೆಣ್ಣು ನಂದಂತ ಹೇಳಿದ್ರೆ ಲವ್ ಮ್ಯಾರೇಜ್ ಇಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಆಯ್ತು, ಹಾಗಾಗಿ ಹೊರಗಡೆ ಬಂದೆ. ಈಗ ತಾವು ದುಬೈಯಲ್ಲಿದ್ದೀರಮ್ಮ? ಆದ್ರೆ ಹೌದು, ನಾನೀಗ ದುಬೈಯಲ್ಲಿದ್ದೇನೆ. 5 ವರ್ಷ ಆಯ್ತು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿ ಆಗ್ಲಿ ಅಂತ ಬರೀ ಆಶೀರ್ವಾದ ಮಾತ್ರ ಅಲ್ಲ, ಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ತಾವು ಮನೆ ಕಟ್ತೀರಿ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ತಾವೀಗ ಮಾತಾಡ್ತಿರ್ತಕ್ಕಂಥ ಈ ಸಮಯದಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅಂದರೆ ಈ 3 ಗ್ರಹಗಳ ಕೃಪಾಶೀರ್ವಾದ ನಿಮ್ಮೇಲಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇಟ್ಕೊಂಡು ಈಗ ಪ್ರಶ್ನೆ ನನಗೆ ಫೋನ್ ಮಾಡಿದ್ರು ಅದು ಅತಿ ಶೀಘ್ರದಲ್ಲಾಗತ್ತೆ. ತಾವು ಆಲೋಚನೆ ಮಾಡಿದಷ್ಟು ಕಾಲ ಏನಿದೆ, ಆಲೋಚನೆ ಹೇಗೆ ಮಾಡ್ತಿದ್ರಿ ಅದು ಹಾಗೇ ನಡೆಯುತ್ತೆ. ನಿಮಗೆ ಉಡುಪಿ ಅಂದ್ರೆ ತುಂಬಾ ಹತ್ತಿರದಲ್ಲಿ. ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಲೋನ್ ಸಹ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಇನ್ನು ನಿಮಗೆ ಆ ಥರ ಸಮಸ್ಯೆ ಇಲ್ಲ. ತಾಯಿ ಅಂಬಲ್ಪಾಡಿಯಲ್ಲಿರ್ತಕ್ಕಂಥ ಮಹಾಕಾಳಿನ ಒಂದು ದರ್ಶನ ಮಾಡಿಕೊಂಡು ನೀವು ಒಂದು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೇನೆ. ನೀವು ಆ ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ವಾಕಿಂಗ್ 10 minutes. ಹೌದಾ? ವಾಕಿಂಗ್ 10 minutes. ತುಂಬಾ ಸಂತೋಷ. ಅಲ್ಲಿ ಹೋಗಿ ನಮ್ಮ ಹೆಸರಲ್ಲೂ ಒಂದು ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಆನಂದ್ ಗುರುಜಿಯವರ ಹೆಸರಲ್ಲೂ ಒಂದು ಪ್ರಾರ್ಥನೆ ಮಾಡಿದ್ರೆ ಇಡೀ ರಾಜ್ಯ ದೇಶಕ್ಕೆ ನಮ್ಮ ಪ್ರಾರ್ಥನೆ ಅಲ್ಲಿರುತ್ತೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಶೀಘ್ರದಲ್ಲಿ ಮನೆ ಕಟ್ಟುವಂತ ಯೋಗ ಫಲ ನಿಮಗಿದೆ. ಲೋನು ಬೇಗ ಆಗುತ್ತೆ. ಅದೇ ಬೇಕಿತ್ತು, ಅದಕ್ಕೋಸ್ಕರ. ಮತ್ತೆ ನನ್ನ ಮಗಳ ವಿದ್ಯಾಭ್ಯಾಸ ಸಹ ಒಳ್ಳೆ ರೀತಿಯಲ್ಲಿ ಆಗ್ಬೇಕಂತ ಆಸೆ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ ತಾಯಿ. ಆಯ್ತು, ಒಳ್ಳೇದಾಗ್ಲಿ. ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿ ಆಗ್ಲಿ. ಒಳ್ಳೇದಾಗ್ಲಿ. ವಿನಯರವರು ದುಬೈಯಿಂದ ಕರೆ ಮಾಡಿದ್ದೀರಿ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ತಮ್ಮ ಹೆಸರೇನಮ್ಮ? ಆಯ್ತು ತಾಯಿ, ಮಾತಾಡುವಂತ್ರಿ. ತಮ್ಮ ಹೆಸರೇನಮ್ಮ? ರೇಖಾ ಅಂತ, ತುಮಕೂರಿಂದ. ರೇಖಾ ಅಂತ, ತುಮಕೂರಿಂದ. ಆಯ್ತು ತಾಯಿ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯವ್ರಿಗೆ ಕೆಲಸ ಬೇರೆ ಹೋಗ್ಬಿಟ್ಟಿದೆ. ಆಮೇಲೆ ಮನೆ ಎಲ್ಲ ಕಳ್ಕೊಂಡಿದೀವಿ ಗುರುಜಿ. ಹೆಣ್ಮಕ್ಳೆಲ್ಲ ಕೋಟಿಗೆ ಹಾಕಿ ತಗೊಂಡ್ಬಿಟ್ರು ಎಲ್ಲ. ಕೊಟ್ಟಿದೀವಿ ಗುರುಜಿ, ಮನೆ ಕೊಡಕ್ಕೂ ರೆಡಿ ಇದ್ವಿ, ದುಡ್ಡು ಕೊಡಕ್ಕೂ ರೆಡಿ ಇದ್ವಿ. ಆದ್ರೂ ಅವ್ರು ಇದ್ ಮಾಡ್ಲಿಲ್ಲ, ಕೋಟಿಗೆ ಹಾಕಿ ತಗೊಂಡ್ರು, ಕೊಟ್ವಿ. ಮನೆನೂ ಬಿಟ್ಟು ನಾವು ಬಾಡಿಗೆ ಮನೆಗೆ ಬಂದ್ವಿ. ಅಂದ್ರೆ ಅದರಲ್ಲಿ ನಿಮಗೆ ಭಾಗನೇ ಇಲ್ವಾ? ಇದೆ ಗುರುಜಿ, ಸ್ವಲ್ಪ ಇದೆ. 2 ಮನೆ ಇತ್ತು, 2 ಮನೆನೂ ಇಬ್ರು ತಗೊಂಡ್ರು. ಮನೆಗೂ ಇಲ್ದಲೆ ಈಗ ಬಾಡಿಗೆ ಮನೆಗೆ ಬಂದಿದ್ವಿ ಗುರುಜಿ. ಈಗ ನಮ್ಗೆ ಒಂದ್ ಸ್ವಂತ ಮನೆ ಮಾಡ್ಕೊಳಕ್ ಒಂದು ದಾರಿ ನೋಡ್ತಾ ಇದೀವಿ ಗುರುಜಿ. ಅದಾಗುತ್ತಾ ಆಗಲ್ವಾ? ಈ ವಿಚಾರದಲ್ಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ದಿದ್ರು ಒಂದು ಜನರಲ್ ಆಗಿ ನಾನು ಮಾತಾಡುವಂತ ಮಾತು ಹೇಳ್ತೇನೆ. ಒಂದು ತಾಯಿ ಗರ್ಭದಲ್ಲಿ ಹುಟ್ಟುವಂತಹ ಮಕ್ಕಳು ಒಂದು ತಾಯಿ ಎದೆ ಹಾಲನ್ನ ಕುಡಿದು ಆ ಕುಡಿದಂತ ಹಾಲನ್ನ ಇನ್ನು ಮುಂದಿನ ಮಕ್ಕಳಿಗೆ ಕೊಡ್ತಾ, ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೀತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಮತ್ತೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಸಂಸಾರವನ್ನ, ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆಯನ್ನ, ಆ ಬಾಂಧವ್ಯವನ್ನ ನೀವು ಕೋರ್ಟ್ಗೆ ಹೋಗ್ಬಿಟ್ರೆ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಂದ್ರು ಅವ್ರ ಮನಸ್ಸು ಎಷ್ಟು ನೊಂದ್ಕೊಳ್ಳುತ್ತೆ. ನಾವು ಹೇಳಿದ್ದು ಅದೇ, ಕೊಡಕ್ಕೂ ರೆಡಿ ಇದ್ವಿ. ಆದ್ರೂ ನಮ್ಗೆ ಅದೇ ಬೇಕು, ಜಾಸ್ತಿನೇ ಬೇಕು ಆತರ ಇದ್ ಮಾಡಿ ಹೋದ್ರು. ಬೇಡ, ಕೂತಿ ಮಾತಾಡೋಣ, ನಾವು ದುಡ್ಡು ಕೊಡಕ್ಕೂ ರೆಡಿ ಇದ್ವಿ, ಒಂದ್ ಮನೆ ಬಿಟ್ಕೊಡಕ್ಕೂ ರೆಡಿ ಇದ್ವಿ. ಅದನ್ನೇ ಅಲ್ಲಿ ಹೋಗಿ ಮಾತಾಡೋ ಬದಲು ತಂದೆ ತಾಯಿ ಆಶೀರ್ವಾದ ತಗೊಂಡು, ಅಮ್ಮ ನೀವು ನಮಗೇನು ಕೊಡ್ತೀರಿ ಅಥವಾ ನಮಗೆ ಬದುಕೇನಿದೆ. ಏನೋಪ್ಪ, ಇತ್ತೀಚಿನ ದಿನಗಳಲ್ಲಿ ಮಾತಾಡಿದ್ರೆ ಕೋರ್ಟು ಕಚೇರಿ,
ನಾನು ಕೋರ್ಟ್ಗೆ ಹೋಗೋ ವಿಚಾರನ ತಪ್ಪು ಅಂತ ಆ ಥರ ನನ್ನ ದೃಷ್ಟಿ ಇರೋದು. ಒಂದು ಕುಟುಂಬದಲ್ಲಿ ಐಕ್ಯತೆ ಇರಬೇಕು. ತಂದೆ ತಾಯಿ ಮುಂದ್ಗಡೆ ಮಕ್ಕಳ ಭಾಗಕ್ಕೆ ನಿಂತ್ಕೊಂಡಾಗ ತಂದೆ ತಾಯಿ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೋ ಏನೋ ಅದನ್ನು ಬೇರೊಬ್ಬರ ಕಡೆಯಿಂದ ತಿರುಗಿ ನ್ಯಾಯ ಪಂಚಾಯತಿ ಮಾಡಿಸಿ ಮುಂದೆ ಬರುವಂಥದ್ದು ತುಂಬ ತಪ್ಪದು. ನಮ್ಮ ಸಮಸ್ಯೆ, ನಮ್ಮ ಕುಟುಂಬದ ರಹಸ್ಯವನ್ನು 4 ಗೋಡೆ ಮಧ್ಯದಲ್ಲಿ ಇಟ್ಕೊಳ್ಬೇಕೇ ವಿನಃ ಅದನ್ನು ಬೀದಿಗೆ ತರಬಾರ್ದು. ಒಮ್ಮೆ ಬೀದಿಗೆ ಬಂದುಬಿಟ್ರೆ ಪುನಃ ಪ್ರೀತಿ ವಿಶ್ವಾಸ ಬರಲ್ಲ. ಈಗ ನಾಳೆ ದಿವಸ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾದರೆ, ಅವ್ರ ಮನೆಯಲ್ಲ ಸಮಸ್ಯೆ ಆದರೆ, ಯಾವಾಗ ಈ ಕೋರ್ಟು ಕಚೇರಿ ಅಲದಾಟ ಮತ್ತು 4 ಜನದ ಮಾತು ಇದೆಲ್ಲವೂ ಮನಸ್ಸಲ್ಲಿ ಬಂದು ಕೂತ್ಕೊಳ್ತೇವೆ ವಿನಃ ಆ ಬಾಂಧವ್ಯ ಬರಲ್ಲ. ನಿಮ್ಮ ಮನೇಲಿ ಮದುವೆ ಫಂಕ್ಷನ್ ಆದರೂ, ನಿಮ್ಮ ಮನೇಲಿ ಶುಭ ಕಾರ್ಯಗಳಾದರೂ ಅವ್ರು ಇಲ್ಲಿ ಬರಬೇಕು, ಅವ್ರ ಮನೆ ಶುಭ ಕಾರ್ಯ ಆದರೂ ನೀವು ಅಲ್ಲಿ ಹೋಗಬೇಕು. ಅದು ಬಾಂಧವ್ಯ. ಯಾವಾಗ ಈ ನ್ಯಾಯ ಪಂಚಾಯತಿಗಳಂತ ಬಂದು ಕೂತ್ಕೊಳ್ಳುತ್ತೋ, ಇನ್ನೊಬ್ಬರು ಮಧ್ಯೆ ಕೂತು ತೀರ್ಮಾನ ಮಾಡ್ತಾರೋ, ಅಲ್ಲಿಗೆ ಆ ಬಾಂಧವ್ಯ, ಒಂದು ಬಾಂಡಿಂಗು ಎಲ್ಲ ಹೊರಟೋಗ್ಬಿಡುತ್ತೆ. ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಾವೇ ಒಬ್ಬರ ಕಡೆ ಒಬ್ರಿಗೆ ಆಗದಂಥ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಇದಾಗಬಾರ್ದು. ಇದೊಂದು ದುರಾದೃಷ್ಟಕರ. ಇದೊಂದು ಆಗದಿರ ಒಂದು ಆ ಪ್ರೀತಿಯಿಂದ ಬರುವಂಥದ್ದಾಗಲಿ. ಹಾಗೆ ನಿಮ್ಮ ಮನೋಕಾಮನೆ, ಮನೆಗಾಗಿ ಮನೆ ಕಟ್ಟಬೇಕು ಬೇಗ ಅಂತ ಚಿಂತನೆ ಮಾಡ್ತಿದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಮತ್ತೆ ರಾಶಿ ಫಲವನ್ನು ಮುಂದುವರಿಸಬೇಕಲ್ವಾ ಗುರುಗಳೇ? ಈಗ ಧನು ರಾಶಿಯಿಂದ ಮತ್ತೆ ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ಸಂತೋಷ, ಸಂಭ್ರಮ. ಯಾಕೆಂದರೆ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಮ್ಮ ಮನಸ್ಸಲ್ಲಿ ಏನು ಅಂದುಕೊಳ್ತೀರೋ ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಮನಸ್ಸು ಸಾಧ್ಯವಾದಷ್ಟು ಮೃದುತ್ವದಲ್ಲಿರಬೇಕು. ಒಳ್ಳೆಯ ಮನಸ್ಸಾಗಿರಬೇಕು. ಸಾಧ್ಯವಾದಷ್ಟು ಸಮಸ್ಯೆಗಳು, ಕಷ್ಟಗಳು ಬಂದಾಗ ಹೆದರದಿರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂಥ ಅಚಾತುರ್ಯಗಳನ್ನು ಸಹಿತ ದೂರ ಮಾಡ್ಕೊಳ್ಬೋದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರೋದ್ರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಇದೇ ಸಮಯದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವಾಲಯಕ್ಕೆ ಬಂದು ಒಂದಷ್ಟು ಹೆಸರು ಕಾಳು, ಒಂದಷ್ಟು ಹಸಿರು ವಸ್ತ್ರ, ಒಂದಷ್ಟು ತುಳಸಿ ದಳ ಇದೆಲ್ಲವನ್ನು ಸಹಿತ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಿರೋದ್ರಿಂದ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರೋದಿಲ್ಲ. ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನು ತಲೆ ಬಗ್ಗಿಸಿ ನಿಂತ್ಕೋಬೇಕಾಗತ್ತಪ್ಪ ಅಂತಕ್ಕಂಥದ್ರ ಚಿಂತನೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಇರುತ್ತೆ. 2 ಗಂಟೆ ಕಳೆದ ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವು ದೂರ ಆಗುತ್ತೆ. ಒಂದಷ್ಟು ಶಾಂತಿ ಸಮಾಧಾನ ಆಗುತ್ತೆ. ಆದರೆ ದೂರಭಾರ ಪ್ರಯಾಣ ಮಾಡಬೇಕಲ್ಲ ಎಂಬತಕ್ಕಂತಹ ಒಂದಷ್ಟು ಆಲಸ್ಯತನೂ ಬರುತ್ತೆ. ಏನೇ ಆದರೂ ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅರ್ಥಗರ್ಭಿತವಾದಂತಹ ಬದುಕಿನಲ್ಲಿ ತಾವು ನಡೀತೀರಿ. ಇವತ್ತು ತಾಯಿ ದುರ್ಗೆಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಒಂದಷ್ಟು ಮನಸ್ಸು ನೋವುಂಟು ಮಾಡ್ಕೊಳ್ತೀರಿ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾ ಪರಮೇಶ್ವರಿಯ ಉಪಾಸನೆಯಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಇವತ್ತು ಸಾಧ್ಯವಾದರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯ ಈ ಮಹಾಮಂತ್ರವನ್ನು ನಿರಂತರವಾಗಿ ಸಂಜೆವರೆಗೂ ನಿಮಗೆ ಮನಸ್ಸಿಗೆ ಬಂದಾಗೆಲ್ಲ ಹೇಳ್ತಾ ಹೋಗಿ ಹೆಚ್ಚಿನ ಫಲಗಳನ್ನು, ಬರುವಂಥ ಗಂಡಾಂತರವನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ ವ್ಯವಹಾರ, ಅಂದುಕೊಂಡಂಥ ಕೆಲಸ ಕಾರ್ಯ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಒಂದಲ್ಲ ಒಂದು ಕಡೆ ಭಗವಂತನ ಕೃಪಾಶೀರ್ವಾದದಿಂದ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಗಿತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೋಪ ಎಂಬತಕ್ಕಂಥದ್ದು ಆರೋಗ್ಯದ ವ್ಯತ್ಯಾಸ ಎಂಬತಕ್ಕಂಥದ್ದು ಆಗಬಹುದು. ಆದರೆ ಅದನ್ನು ಸರಿಪಡಿಸ್ಕೊಂಡು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆಯೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ ಇಷ್ಟದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದಷ್ಟು ಹನುಮನ ಸಾನ್ನಿಧ್ಯಕ್ಕೆ ಬಂದು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಿ ವಾನರ ಸೈನ್ಯ ಇದೆಯೋ ಅಂತಹ ಕಡೆ ಹೋಗಿ ಒಂದಷ್ಟು ವಾನರ ಸೈನ್ಯಕ್ಕೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡುವುದರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮನೋರಂಜನಾ ಕ್ಷೇತ್ರಕ್ಕೆ ಹೊರತಕ್ಕಂಥದ್ದು, ದೇವರ ದರ್ಶನಕ್ಕೆ ಹೊರತಕ್ಕಂಥದ್ದು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಜಪತಪಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಾಕಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ನೀವು, ನಿಮ್ಮ ಪರಿವಾರ, ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೈಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೊಂದಿಗೆ ಹಸನ್ಮುಖಿತನ, ನಗುಮುಖ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸ, ಒಳ್ಳೆ ಬಾಂಧವ್ಯ, ಒಳ್ಳೆ ಬಂಧುತ್ವ ಇದೆಲ್ಲವನ್ನು ಸಹಿತ ಸುಧಾರಿಸ್ಕೊಳ್ಳುವಂಥ ಒಂದು ಅದೃಷ್ಟ ಇರತಕ್ಕಂಥ ದಿನ. ಆದರೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ 12 ನಿಮಿಷ, ಮಧ್ಯಾಹ್ನ 1ರಿಂದ 4 ಗಂಟೆ 12 ನಿಮಿಷದ ತನಕ ಅದೃಷ್ಟದ ಮನೆ ಬಾಗಿಲು ತೆಗೆದಿರುತ್ತೆ. ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದಷ್ಟು ಇವತ್ತಿನ ದಿವಸ ಯಾವುದೇ ಕಾಯಕಕ್ಕೆ ಮುಂದಾಗಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಮುಂದಾಗಬೇಕಾದ್ರೂ ಮೊದಲು ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಆ ಶ್ರೀಮನ್ನಾರಾಯಣನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ಎಲ್ಲಾದರೂ ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಶ್ರೀನಿವಾಸನಿಗೋ ಮಹಾವಿಷ್ಣು ಸಾನ್ನಿಧ್ಯಕ್ಕೋ ಕೊಟ್ಟರೊಂದು ಪ್ರಾರ್ಥನೆ ಮಾಡೋದ್ರಿಂದ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.